ಕರ್ನಾಟಕದ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು. ನಾನು ಸುರೇಶ್ ನಿಮಂಗ್ರಿ, ಮಾರ್ಗದರ್ಶಿ ಕರಿಯರ್ ಅಕಾಡೆಮಿ ವಿಜಯಪುರ ಹಾಗೂ ಪಿ ಬಿ ರೆಡ್ಡಿ ಕರಿಯರ್ ಅಕಾಡೆಮಿ ವಿಜಯಪುರದಿಂದ ಆನ್ಲೈನ್ ತರಗತಿಗಳು ಜರುಗುತ್ತಿದ್ದು, ಇವತ್ತು ನಾವು ಸ್ಪೋರ್ಟ್ಸ್ ಸೆಕ್ಷನ್ಗೆ ಸಂಬಂಧಪಟ್ಟಂಗೆ ಟೆನ್ನಿಸ್ ಅಂತಕ್ಕಂಥ ಆಟವನ್ನು ನಾವು ಡೀಟೇಲ್ ಆಗಿ ನೋಡೋಣ. ಈ ಟೆನ್ನಿಸ್ ಅಂತಕ್ಕಂಥ ಆಟ ಈ ಸ್ಪೋರ್ಟ್ಸ್ ಸೆಕ್ಷನ್ನಲ್ಲಿ ಭಾಳ ಇಂಪಾರ್ಟೆಂಟ್ ಇರತಕ್ಕಂಥದ್ದು. ಎಕ್ಸಾಮ್ ದೃಷ್ಟಿಯಿಂದ KS, PSI, ಪೊಲೀಸ್, HSTR, GPSTR ಎಲ್ಲ ಪ್ರತಿಯೊಂದು ಎಕ್ಸಾಮ್ಗಳಿಗೆ ಅತ್ಯಂತ ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ಟಾಪಿಕನ್ನು ಇವತ್ತು ನಾನು ನಿಮ್ಮ ಮುಂದೆ ತಂದಿದ್ದೇನೆ. ಹಾಗಾದರೆ ಮತ್ತೊಮ್ಮೆ ಎಲ್ಲರಿಗೆ ಏನಪ್ಪ ಅಂದರೆ PB ರೆಡ್ಡಿ ಆನ್ಲೈನ್ ಕ್ಲಾಸಿಗೆ ತಮ್ಮ ಸ್ವಾಗತವನ್ನು ಮಾಡುತ್ತಾ ನಾವು ಕ್ಲಾಸನ್ನು ಇವತ್ತು ಸ್ಟಾರ್ಟ್ ಮಾಡೋಣ. ಹಾಗಾದರೆ ಫಸ್ಟು ನಾವು ಸೆಕ್ಷನ್ ಯಾವುದಿದೆ ಅಂದಾಗ ಸ್ಪೋರ್ಟ್ಸ್ ಸೆಕ್ಷನ್ನಲ್ಲಿ ಅದು ಇವತ್ತು ಯಾವ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ ಅಂದರೆ ನಾವು ಟೆನ್ನಿಸ್ ಆಟವನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಅದಕ್ಕೆ ನಾವು ಟೈಟ್ಲ್ ಏನು ಕೊಟ್ಟಿದ್ದಾರೆ ಅಂದರೆ ಟೆನ್ನಿಸ್ ಗ್ರ್ಯಾಂಡ್ ಸ್ಲ್ಯಾಮ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಟೆನ್ನಿಸ್ನಲ್ಲಿ ಬರ್ತಕ್ಕಂಥ ಒಂದು ಗ್ರ್ಯಾಂಡ್ ಸ್ಲ್ಯಾಮ್ ಬರುತ್ತೆ. ಟೆನ್ನಿಸ್ ಅಂತಕ್ಕಂಥ ಆರಂಭವಾಗಿದ್ದು ಎಲ್ಲಿ, ಟೆನ್ನಿಸ್ ಮೊಟ್ಟ ಮೊದಲಿರ್ತಕ್ಕಂಥದ್ದು ಏನಪ್ಪ ಯಾವ ಭಾಷೆಯಿಂದ ಬಂತು, ಅದರ ಭಾರತದಲ್ಲಿ ಮೊಟ್ಟ ಮೊದಲು ಟೆನ್ನಿಸ್ ಅಂತಕ್ಕಂಥ ಆಟ ಆಡಿದ್ದು ಯಾವಾಗ, ಭಾರತದ ಟೆನ್ನಿಸ್ ಪಿತಾಮಹ ಯಾರಿಗೆ ಕರಿತೀವಿ, ಪ್ರಪಂಚದ ಟೆನ್ನಿಸ್ ಪಿತಾಮಹ ಯಾರು, ಹಾಗೆ 2025ರಲ್ಲಿ ಟೆನ್ನಿಸ್ ಆಟ ಅಂದ್ರೆ ಗ್ರ್ಯಾಂಡ್ ಸ್ಲ್ಯಾಮ್ ಅನ್ನ ಗೆದ್ದುಕೊಂಡಿರ್ತಕ್ಕಂಥ ಮಹಿಳೆಯರು ಮತ್ತು ಪುರುಷರು ಯಾರು. ಹಾಗಾದರೆ 2026ರಲ್ಲಿ ಇದೀಗ ಜನವರಿ ಮತ್ತು ಫೆಬ್ರವರಿಯಲ್ಲಿ ಕೊನೆಗೊಂಡಿರ್ತಕ್ಕಂಥ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಪಂದ್ಯಾವಳಿಯಲ್ಲಿ ವುಮೆನ್ಸ್ ಸಿಂಗಲ್ಸು ಮತ್ತು ಮೆನ್ಸ್ ಸಿಂಗಲ್ಸ್ ಅನ್ನು ಗೆದ್ದುಕೊಂಡವರು ಯಾರು. ಟೋಟಲ್ ಇರತಕ್ಕಂಥ ಇವತ್ತಿನ GK ಪ್ಲಸ್ ಇವತ್ತಿನ ಕರೆಂಟ್ ಅಫೇರ್ಸ್ ಅನ್ನು ಎಲ್ಲವೂ ಕೂಡ ಡಿಟೇಲ್ ಆಗಿ ನಾವು ಇವತ್ತಿನ ಕ್ಲಾಸ್ನಲ್ಲಿ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ. ನಿಮಗೆ ಇವತ್ತಿನ ಕ್ಲಾಸಿಂದ ನಿಮಗೆ ಪ್ರತಿಯೊಂದು ಎಕ್ಸಾಮ್ಗೆ ಒಂದಿಲ್ಲ ಒಂದು ಕ್ವಶನ್ ಇದರ ಮೇಲೆ ಬಂದೇ ಬರುತ್ತೆ. ಹಾಗಾಗಿ ನೀವು ನಮಗೆ ಹಿಂದಿನ ಕ್ವಶನ್ ಪೇಪರ್ ಒಂದು ಸ್ವಲ್ಪ ರೆಫರ್ ಮಾಡ್ಕೊಂಡ್ರೆ ನಿಮಗೆ ಡೆಫಿನೆಟ್ ಆಗಿ ಗೊತ್ತಾಗುತ್ತೆ ಇದು ಇಂಪಾರ್ಟೆಂಟ್ ಇದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾದರೆ ಬನ್ನಿ ಸ್ಪರ್ಧಾ ಮಿತ್ರರೇ, ಇವತ್ತು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲಿರ್ತಕ್ಕಂಥ ರಿಕ್ವೆಸ್ಟ್ ಏನು ಅಂದಾಗ ನಾವು ಈ ಒಂದು ಕ್ಲಾಸನ್ನು ನೀವು ಡೀಟೇಲ್ ಆಗಿ ನೋಡಿ, ಎಂಡ್ ತನಕ ಕೊಡಿ ನೋಡಿ. ನೀವು ಕೈಯಲ್ಲಿ ಒಂದು ನೋಟ್ಬುಕ್ ಒಂದು ಪೆನ್ನನ್ನು ತೆಗೆದುಕೊಂಡು ನೋಟ್ ಮಾಡ್ತಾ ಹೋಗಿ. ಭಾಳಷ್ಟು ಇಂಪಾರ್ಟೆಂಟ್ ಇರತಕ್ಕಂಥ ಕೆಲವೊಂದು ಗೊತ್ತಿರಲಾರ್ದಂಥ ಕೆಲವೊಂದು ವಿಷಯಗಳನ್ನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದೇನೆ. ಯಾಕಂದಾಗ ಈ ಒಂದು ಕಂಪ್ಲೀಟ್ ಇರತಕ್ಕಂಥ ಟೆನ್ನಿಸ್ ಅನ್ಕೊಂಡ್ಬಿಟ್ರೆ ನಿಮ್ಗೆ ಯಾವುದೇ ಆ್ಯಂಗಲಲ್ಲಿ ಕ್ವಶನ್ಗಳು ಬಂದರೂ ಕೂಡ ನೀವು ಈಸಿಲಿ ಏನು ಮಾಡ್ಬೋದು, ಮಾರ್ಕ್ ಮಾಡ್ಬೋದು ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಮೊಟ್ಟ ಮೊದಲಿಗೆ ನಾವು ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದರ ಯಾವುದು ಅಂದಾಗ ಟೆನ್ನಿಸ್ಸು ಓಕೆ, ಟೆನ್ನಿಸ್ ಆಟ. ಅದರ ಟೆನ್ನಿಸ್ ಆಟದ ಬಗ್ಗೆ ನಾವು ಮೊದಲಿಗೆ ತಿಳ್ಕೊಬೇಕಾಗಿದ್ದೇನಂದಾಗ ಇದ್ರ ಬಗ್ಗೆ ಕ್ವಶನ್ ಏನು ಕೇಳ್ತಾನೆ, ಇದರ ಬಗ್ಗೆ ಕ್ವಶನ್ ಏನಾಗ್ತದೆ ಅಂತಕ್ಕಂಥದ್ದು ಕೇಳಿದರೆ, ಟೆನ್ನಿಸ್ ಅಂತಕ್ಕಂಥ ಆಟ ಮೊಟ್ಟ ಮೊದಲಿಗೆ ಇದು ಫ್ರಾನ್ಸ್ ದೇಶದಲ್ಲಿ ಮೊಟ್ಟ ಮೊದಲಿಗೆ ಇದು ಆರಂಭವಾಗ್ತದೆ. ಅದರ ಪ್ರಾಚೀನ ಕಾಲದಲ್ಲಿ ಸುಮಾರು 12ನೇ ಶತಮಾನದಲ್ಲಿ, ಎಷ್ಟನೇ ಅಂದಾಗ ಟೆನ್ನಿಸ್ ಆಟ ಇರತಕ್ಕಂಥದ್ದು 12ನೇ ಶತಮಾನದಲ್ಲಿ ಫ್ರಾನ್ಸ್ ದೇಶದಲ್ಲಿ ಪ್ರಾರಂಭ ಆಗುತ್ತೆ. ಫ್ರಾನ್ಸ್ನಲ್ಲಿ ಇದು ಆರಂಭವಾಗುತ್ತದೆ. ಹಾಗಾದ್ರೆ ಮೊದಲಿಗೆ ಏನಪ್ಪ ಅಂದ್ರೆ ಇದನ್ನ ಟೆನ್ನಿಸ್ ಆಟವನ್ನು ಏನಪ್ಪ ಅಂದ್ರೆ ಇದನ್ನು ಫ್ರಾನ್ಸ್ನ ಸನ್ಯಾಸಿಗಳು, ಫ್ರಾನ್ಸ್ ದೇಶದಲ್ಲಿ ಸನ್ಯಾಸಿಗಳು ಇದರ ಮಠಗಳಲ್ಲಿ ಏನಪ್ಪ ಅಂದ್ರೆ ಇದನ್ನ ಏನ್ ಮಾಡ್ತಾ ಇದ್ರು, ಕೈಯಿಂದ ಅಂಗೈಯಿಂದ ಈ ಆಟವನ್ನು ಆಡ್ತಾ ಇದ್ರು. ಹಾಗಾದ್ರೆ ಅಂಗೈಯಿಂದ ಆಟವನ್ನು ಆಡ್ತಾ ಇದ್ರು. ಇದಕ್ಕೇನಪ್ಪ ಅಂದ್ರೆ ಇದನ್ನ ಅಂಗೈಯಿಂದ ಅದರ ಇಂಪಾರ್ಟೆಂಟ್ ಇರತಕ್ಕಂಥ ಏನಪ್ಪ ಮೊದಲಿಗೆ ಅಂಗೈಯಿಂದ ಆಟವನ್ನ ಆಡುತ್ತಿದ್ದರು ಅಂಗೈಯಿಂದ ಆಟವನ್ನು ಆಡ್ತಿದ್ರು. ಅದಕ್ಕೋಸ್ಕರ ಫ್ರಾನ್ಸ್ ಭಾಷೆಯಲ್ಲಿ ಇದಕ್ಕೆ ಏನು ಕರಿತೀವಿ ಅಂದಾಗ ಜಿಯೋಡ್ ಡಿ ಫಾರ್ಮ್ ಎಂದೇನಪ್ಪ ಅಂದ್ರೆ ಇದನ್ನ ಕರೀಲಾಗ್ತದೆ. ಹಾಗಾದ್ರೆ ಟೆನ್ನಿಸ್ ಆಟಕ್ಕೆ ಇನ್ನೊಂದು ಹೆಸರು ಏನಂದಾಗ ಜಿಯೋ ಡಿ ಫಾರ್ಮ್ ಎಂದು ಇದನ್ನ ಕರಿತಕ್ಕಂಥದ್ದು. ಇದು ನಿಮಗೆ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥ ಟೆನ್ನಿಸ್ ಆಟವನ್ನ ಏನೆಂದು ಕರೆಯುತ್ತಾರೆ ಅಂದಾಗ ಜಿಯೋ ಡಿ ಫಾರ್ಮ್ ಎಂದು ಕರೆಯುತ್ತಾರೆ. ಯಾಕಂದಾಗ ಟೆನ್ನಿಸ್ ಆಟವನ್ನ ಮೊಟ್ಟ ಮೊದಲಿಗೆ ಯಾವುದರಿಂದ ಏನಪ್ಪ ಅಂಗೈಯಿಂದ ಆಟ ಆಡ್ತಾ ಇದ್ರು. ಅವಾಗ ಏನಪ್ಪ ರ್ಯಾಕೆಟ್ ಇರಲಿಲ್ಲ, ಅಂಗೈಯಿಂದ ಇದನ್ನ ಆಟ ಆಡ್ತಿದ್ದಕ್ಕಾಗಿ ಏನಪ್ಪ ಜಿಯೋ ಡಿ ಫಾರ್ಮ್ ಎಂದು ಇದನ್ನು ಕರಿತಾ ಇದ್ರು. ಇನ್ನ
ಈ ಒಂದು ಪದವನ್ನ ಅದರ ಟೆನ್ನಿಸ್ ಆಟ ಇರತಕ್ಕಂಥ ಪದವನ್ನ ಸೊ ಯಾವ ಭಾಷೆಯಿಂದ ಪಡೆಯಲಾಗಿದೆ ಅಂದಾಗ ಈ ಟೆನ್ನಿಸ್ ಆಟವನ್ನ ಪದವನ್ನ ಫ್ರೆಂಚ್ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ. ಫ್ರೆಂಚ್ ಭಾಷೆಯಿಂದ ಇದನ್ನು ತೆಗೆದುಕೊಳ್ಳ. ಫ್ರೆಂಚ್ ಭಾಷೆಯಲ್ಲಿ ಇದಕ್ಕ ಟೆನೇಜ್ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್. ಫ್ರೆಂಚ್ ಭಾಷೆಯಲ್ಲಿ ಇದಕ್ಕೆ ಟೆನೇಜ್ ಎಂದು ಕರೆಯುತ್ತಾರೆ. ಟೆನ್ನಿಸ್ ಅಂತಕ್ಕಂಥ ಪದ ಯಾವ ಭಾಷೆಯಿಂದ ಬಂದಿದೆ ಅಂತ ಕ್ವಶನ್ ಕೇಳಿದಂದ್ರೆ ಸೊ ಇದು ಫ್ರೆಂಚ್ ಭಾಷೆಯಿಂದ ಬಂದಿದೆ. ಅದಕ್ಕೆ ಫ್ರೆಂಚ್ ಭಾಷೆಯಲ್ಲಿ ಇದಕ್ಕೆ ಟೆನೇಜ್ ಎಂದು ಕರೆಯುತ್ತಾರೆ. ಇದು ನಮಗೇನಪ್ಪ ಅಂದ್ರೆ ಟೆನ್ನಿಸ್ ಆಟದ ಬಗ್ಗೆ ಏನಪ್ಪ ಮೂಲದ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಟೆನ್ನಿಸ್ಗೆ ಸಂಬಂಧಪಟ್ಟಂಗೆ ಟೆನ್ನಿಸ್ ಆಟಕ್ಕೆ ಸಂಬಂಧಪಟ್ಟಂಗೆ 12ನೇ ಶತಮಾನದಲ್ಲಿ ಆರಂಭವಾದಂಥದ್ದು ಏನಪ್ಪಾ ಅಂದ್ರೆ ಮುಂದೆ ಸೊ ಈ ಆಟ ಏನಪ್ಪ 16ನೇ ಶತಮಾನದಲ್ಲಿ ಇದಕ್ಕೇನಪ್ಪ ರ್ಯಾಕೆಟ್ ಅನ್ನ ಬಳಕೆ ಮಾಡಲಾಗ್ತದೆ. ಆದರೆ ಎಷ್ಟನೇ ಶತಮಾನದಾಗ 16ನೇ ಶತಮಾನದಲ್ಲಿ ರ್ಯಾಕೆಟ್ ಅಂತಕ್ಕಂಥದ್ದು ಏನಪ್ಪ ನಾವು ಬಳಕೆ ಮಾಡಿದ್ದನ್ನು ನೋಡ್ತೀವಿ. ಸೊ 16ನೇ ಶತಮಾನದಲ್ಲಿ ರ್ಯಾಕೆಟ್ ಅನ್ನ ಬಳಕೆ ಆಗ್ತದೆ. ಇನ್ನ ಈ ಟೆನ್ನಿಸದ ಆಟದ ಮೈದಾನವನ್ನು ಏನೆಂದು ಕರೆಯುತ್ತಾರೆ ಕ್ವಶನ್ ಆಗಿದೆ. ಹಾಗಾದ್ರೆ ಟೆನ್ನಿಸ್ ಆಟದ ಮೈದಾನವನ್ನು ಏನೆಂದು ಕರೆಯುತ್ತಾರೆ ಅಂದಾಗ ಇದನ್ನ ಕೋರ್ಟ್ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್. ಕೋರ್ಟ್ ಎಂದು ಕರೆಯುತ್ತಾರೆ. ಬಹಳ ಸಲ ಕ್ವಶನ್ ಕೇಳಿದ್ದಾನೆ. ಟೆನ್ನಿಸ್ ಆಟದ ಮೈದಾನವನ್ನು ಏನೆಂದು ಕರೆಯುತ್ತಾರೆ ಅಂದಾಗ ಕೋರ್ಟ್ ಎಂದು ಕರೆಯುತ್ತಾರೆ. ಹಾಗಾದ್ರೆ ಇನ್ನ ಟೆನ್ನಿಸ್ನಲ್ಲಿ ಸೊ ಆಟಗಾರರ ಸಂಖ್ಯೆ ಅಂತ ಕೇಳ್ತಾನೆ. ಟೆನ್ನಿಸ್ನಲ್ಲಿ ಎಷ್ಟು ಆಟಗಾರರ ಸಂಖ್ಯೆ ಅಂತ ಕ್ವಶನ್ ಕೇಳಿದಾಗ ಇದರಲ್ಲಿ ಬಹಳಷ್ಟು ಏನಪ್ಪ ಕ್ವಶನ್ ಆಗಿದೆ. ಏನಪ್ಪ ಆಟಗಾರರ ಸಂಖ್ಯೆ ಎಷ್ಟು ಅಂದಾಗ ಸೊ ಒಂದು 1 or 2 ಪರ್ಸನ್ ತಿಳ್ಕೊಂಡು ಹೇಳಬೇಕು. ಹಾಗಾದ್ರೆ 1 ಇಲ್ಲವೇ 2 ಇರ್ತಕ್ಕಂಥದ್ದು ಏನಾದರೂ ಆಪ್ಷನ್ ಕೊಟ್ಟಿದ್ರೆ ಡೆಫಿನೆಟ್ ಆಗಿ ರೈಟ್ ಆಗುತ್ತೆ. ಯಾಕಂದ್ರೆ 1 ಮತ್ತು 2 ಇದು ಆಪ್ಷನ್ ಆಗುವುದಿಲ್ಲ. ಅದಕ್ಕೋಸ್ಕರ 1 ಇಲ್ಲವೇ 2 ಇರ್ತಕ್ಕಂಥ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೆ ಹೇಳಬೇಕು ಸೊ 1 or 2 ಅಂತಕ್ಕಂಥದ್ದು. ಯಾಕಂದ್ರೆ ಆಟದಲ್ಲಿ ಹೇಳುವಾಗ ಏನಪ್ಪ ನಾವು ಸೊ 1 ಸೈಡ್ ಮಾತ್ರ ಹೇಳ್ಬೇಕಾಗತ್ತೆ. 2 ಸೈಡ್ ಇರ್ತಕ್ಕಂಥದ್ದು ಏನಪ್ಪ ಸದಸ್ಯರನ್ನ ನಾವು ಹೇಳುವುದಿಲ್ಲ. ಅದಕ್ಕೆ ಕಾರಣಕ್ಕಾಗಿ ಸಿಂಗಲ್ಸ್ ಇದ್ದಾಗ ಸೊ ಈ ಸೈಡ್ ಒಬ್ರು ಇರ್ತಾರೆ. ಡಬಲ್ಸ್ ಇದ್ದಾಗ ಏನಪ್ಪ ಈ ಸೈಡ್ ಇಬ್ರು ಇರ್ತಾರೆ. ಅದಕ್ಕೋಸ್ಕರ ಸೊ ನಾವು ಏನು ಹೇಳ್ತೀವಿ ಇಲ್ಲಿ 1 or 2 ಇರ್ತಕ್ಕಂಥ ಆಟಗಾರ ಸಂಖ್ಯೆಯನ್ನ ನಾವು ಹೇಳ್ತೀವಿ. ಹಾಗಾದ್ರೆ ಒಂದ್ಸಲ ನೋಡ್ಕೊಳ್ಳಿ. ಟೆನ್ನಿಸ್ ಆಟವನ್ನು ಇರ್ತಕ್ಕಂಥ ಏನಪ್ಪ 12ನೇ ಶತಮಾನದಲ್ಲಿ ಏನಾಗುತ್ತೆ ಸೊ ಇದು ಸ್ಟಾರ್ಟ್ ಆಗತ್ತೆ. ಹಾಗಾದ್ರೆ ಟೆನ್ನಿಸ್ ಆಟವನ್ನ ಸೊ ಫ್ರಾನ್ಸ್ ಭಾಷೆಯಲ್ಲಿ ಜಿಯೋಡಿ ಪಾಮ್ ಎಂದು ಕರೆಯುತ್ತಾರೆ. ಹಾಗಾದ್ರೆ 16ನೇ ಶತಮಾನದಲ್ಲಿ ಇದು ರ್ಯಾಕೆಟ್ ಮೂಲಕ ಏನಪ್ಪ ರ್ಯಾಕೆಟ್ ಅನ್ನು ಬಳಕೆ ಮಾಡಲಾಗ್ತದೆ. ಸೊ ಟೆನ್ನಿಸ್ ಆಟದ ಮೈದಾನವನ್ನ ಕೋರ್ಟ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಟೆನ್ನಿಸ್ ಆಟದಲ್ಲಿ ಸೊ ಆಟಗಾರರ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದಾಗ 1 ಇಲ್ಲವೇ 2 ಇರತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟ್ ನಾವು ಟೆನ್ನಿಸ್ ಸಂಬಂಧಪಟ್ಟಂಗೆ ಹಾಗಾದ್ರೆ ಇದು ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆನ್ನಿಸ್ ಅಂತಕ್ಕಂಥ ಆಡಿದ್ದು ಯಾವ ಸ್ಟೇಡಿಯಂದಲ್ಲಿ ಅಂದಾಗ 1877ರಲ್ಲಿ ಸೊ 1877. ಹಾಗಾದ್ರೆ ಪ್ರಪಂಚದಲ್ಲಿ ಅಧಿಕೃತವಾಗಿ ಟೆನ್ನಿಸ್ ಅಂತಕ್ಕಂಥದ್ದನ್ನ ಯಾವಾಗ ಆಡಲಾಗ್ತದೆ ಅಂದಾಗ ಸೊ 1877ರಲ್ಲಿ ಸೊ ವಿಂಬಲ್ಡನ್. ಹಾಗಾದ್ರೆ ವಿಂಬಲ್ಡನ್ ಅಂತಕ್ಕಂಥ ಸೊ ಲಂಡನ್ದಲ್ಲಿ ವಿಂಬಲ್ಡನ್ ಅಂತಕ್ಕಂಥ ಸ್ಟೇಡಿಯಂದಲ್ಲಿ ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಟೆನ್ನಿಸ್ ಪಂದ್ಯಾವಳಿ ಆಡಲಾಗ್ತದೆ. ಅದಕ್ಕಿಂತ ಮುಂಚೆ 1873ರಲ್ಲಿ ಕ್ಲಾಪ್ಟನ್ ಅಂತಕ್ಕಂಥ ವ್ಯಕ್ತಿ ಏನಪ್ಪಾ ಅಂದ್ರೆ ಸೊ ಆಧುನಿಕ ಟೆನ್ನಿಸ್ ಆಟಕ್ಕೆ ಏನಪ್ಪ ಕೆಲವು ನಿಯಮಾವಳಿಗಳನ್ನು ರೂಪಿಸ್ತಾನೆ. ಆಧುನಿಕ ಟೆನ್ನಿಸ್ ಆಟಕ್ಕೆ ಕೆಲವು ನಿಯಮಗಳನ್ನು ರೂಪಿಸ್ತಾರೆ. ಯಾರಂದಾಗ ಕ್ಲಾಪ್ಟನ್ ಅಂತಕ್ಕಂಥ ವ್ಯಕ್ತಿ ವಾಲ್ಟರ್ ಕ್ಲಾಪ್ಟನ್. ಯಾರು? ವಾಲ್ಟನ್ ಕ್ಲಾಪ್ಟನ್ ಅಂತಕ್ಕಂಥ ಬ್ರಿಟಿಷ್ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಸೊ ಆಧುನಿಕ ಟೆನ್ನಿಸ್ಗೆ ರೂಪರೇಷೆ ಕೊಟ್ರು. ಹಾಗಾಗಿ ಏನಪ್ಪಾ ಅಂದ್ರೆ ವಾಲ್ಟರ್ ಕ್ಲಾಪ್ಟನ್ ಅಂತಕ್ಕಂಥ ಏನ್ ಕರಿತೇವೆ ಅಂದಾಗ ನಾವು ಸೊ ಆಧುನಿಕ ಟೆನ್ನಿಸ್ ಪಿತಾಮಹ ಎಂದು ಕರೆಯುತ್ತೇವೆ. ಆಧುನಿಕ ಟೆನ್ನಿಸ್ ಪಿತಾಮಹ ಯಾರಂದಾಗ ವಾಲ್ಟರ್ ಕ್ಲಾಪ್ಟನ್ ಅಂತಕ್ಕಂಥವ್ರು ಆಧುನಿಕ ಟೆನ್ನಿಸ್ ಪಿತಾಮಹ. ಹಾಗಾದ್ರೆ 1877ರಲ್ಲಿ ಸೊ ಏನಾಗುತ್ತೆ ಅಂದ್ರೆ ವಿಂಬಲ್ಡನ್ ನಲ್ಲಿ. ಹಾಗಾದ್ರೆ ವಿಂಬಲ್ಡನ್ ಎಲ್ಲಿದೆ ಅಂದಾಗ ಲಂಡನ್. ಹಾಗಾದ್ರೆ
ಲಂಡನ್ನ ವಿಂಬಲ್ನಲ್ಲಿ ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯ ಇರತಕ್ಕಂಥ ಟೆನ್ನಿಸ್ ಪಂದ್ಯಾವಳಿಯನ್ನು ಆಡಲಾಗ್ತದೆ. ಹಾಗೆ ಮುಂದೆ ಏನಾಗುತ್ತೆ ಅಂದಾಗ ಸೊ 1880ರಲ್ಲಿ ಈ ಟೆನ್ನಿಸ್ ಆಟವನ್ನ ಬ್ರಿಟಿಷರು ನಮ್ಮ ಭಾರತಕ್ಕೆ ಪರಿಚಯ ಮಾಡ್ತಾರೆ ನೋಡಿ. ಹಾಗಾದ್ರೆ 1880ರಲ್ಲಿ ಸೊ ಬ್ರಿಟಿಷರು ಏನ್ ಮಾಡ್ತಾರೆ ಅಂದಾಗ ನಮ್ಮ ಭಾರತಕ್ಕೆ ಟೆನ್ನಿಸ್ ಪಂದ್ಯವನ್ನ ಈ ಟೆನ್ನಿಸ್ ಆಟವನ್ನ ಸೊ ಏನ್ ಮಾಡ್ತಾರೆ ಅಂದ್ರೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಎಲ್ಲಿ ಅಂದಾಗ ಪಂಜಾಬಿನಲ್ಲಿ. ಹಾಗಾದ್ರೆ ಪಂಜಾಬಿನ ಪ್ರಾಂತದಲ್ಲಿ ಮೊಟ್ಟ ಮೊದಲಿಗೆ ಟೆನ್ನಿಸ್ ಆಟವನ್ನ ಇಂಟ್ರೊಡ್ಯೂಸ್ ಯಾರು ಮಾಡ್ತಾರೆ? ಬ್ರಿಟಿಷರು ಮಾಡ್ತಾರೆ. 1880ರಿಂದ ಏನಪ್ಪರ ನಮ್ಮ ಭಾರತದಲ್ಲಿ ಟೆನ್ನಿಸ್ ಅಂತಕ್ಕಂಥ ಒಂದು ಪಂದ್ಯಾವಳಿಗಳನ್ನ ಸೊ ಟೆನ್ನಿಸ್ ಅಂತಕ್ಕಂಥ ಆಟವನ್ನ ಸೊ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಾಗಾಗಿ ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ನಮ್ಮ ಭಾರತೀಯ ಆಟಗಾರರು ಸೊ ಯಾರಂದಾಗ ಅವ್ರ ಹೆಸರು ರಾಮನಾಥ್ ಕೃಷ್ಣನ್ ಇರ್ತಕ್ಕಂಥ ನೋಡಿ. ರಾಮನಾಥ್ ಕೃಷ್ಣನ್ ಅಂತಕ್ಕಂಥ ನಮ್ಮ ಭಾರತೀಯ ಆಟಗಾರರು ಮೊಟ್ಟ ಮೊದಲಿಗೆ ಏನಪ್ಪ ಟೆನ್ನಿಸ್ ಅನ್ನ ಬಹಳ ಉತ್ಸುಕತೆಯಿಂದ ಆಡ್ತಾರೆ. ಅವ್ರ ಹೆಸರು ಯಾರಂದಾಗ ಭಾರತೀಯ ಆಟಗಾರ ಯಾರು ಅಂದಾಗ ರಾಮನಾಥ್ ಕೃಷ್ಣನ್ ಅವರು ಟೆನ್ನಿಸ್ ಪಂದ್ಯಾವಳಿಯನ್ನ ಟೆನ್ನಿಸ್ ಆಟವನ್ನ ಅಚ್ಚುಕಟ್ಟುವಾಗಿ ಮೊಟ್ಟ ಮೊದಲಿಗೆ ಆಡಿದಂತ ಸೊ ಮೊದಲ ಆಟಗಾರ ಅಂದಾಗ ರಾಮನಾಥ್ ಕೃಷ್ಣನ್ ಇರ್ತಕ್ಕಂಥವ್ರು ಸೊ ಮೊಟ್ಟ ಮೊದಲಿಗೆ ನಮ್ಮ ಭಾರತದಲ್ಲಿ ಟೆನ್ನಿಸ್ ಅನ್ನ ಉತ್ತುಂಗಕ್ಕೆ ಸೊ ಉನ್ನತ ಮಟ್ಟಕ್ಕೆ ಸೊ ಜಗತ್ತಿಗೆ ಟೆನ್ನಿಸ್ ಅನ್ನ ಏನಂತಕ್ಕಂಥದ್ದು ಭಾರತದಿಂದ ತೋರಿಸಿಕೊಟ್ಟಂತ ಆಟಗಾರ ಅಂದಾಗ ರಾಮನಾಥ್ ಕೃಷ್ಣನ್. ಅದಕ್ಕಾಗಿ ಸೊ ಇವರನ್ನ ನಾವು ಏನೆಂದು ಕರಿತೀವಿ ಅಂದಾಗ ಇವರನ್ನ ಟೆನ್ನಿಸ್ ಪಿತಾಮಹ ಎಂದು ಕರೆಯುತ್ತೇವೆ. ಭಾರತದ ಟೆನ್ನಿಸ್ ಪಿತಾಮಹ ಗೊತ್ತಿರಲಿ, ಬಹಳ ಇಂಪಾರ್ಟೆಂಟ್. ಲಾಸ್ಟ್ ಟೈಮ್ ಇರ್ತಕ್ಕಂಥ ಏನಪ್ಪ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ದ. ಸೊ ಭಾರತೀಯ ಟೆನ್ನಿಸ್ ಪಿತಾಮಹ ಯಾರು ಕರಿತೀವಿ ಅಂದಾಗ ರಾಮನಾಥ್ ಕೃಷ್ಣನ್. ಎಷ್ಟೋ ಸಲ ನಾವು ಓದ್ತಿರ್ತೀವಿ, ಸೊ ಮ್ಯಾಗ್ಝಿನ್ ಓದ್ತಿರ್ತೀವಿ, ಬೇರೆ ಬೇರೆ ಬುಕ್ ರೆಫರ್ ಮಾಡ್ತೀವಿ, ಕೆಲವೊಂದು ಪಾಯಿಂಟ್ಗಳು ಮಿಸ್ ಆಗ್ತಿರ್ತವೆ. ಹಾಗಾಗಿ ಏನಪ್ಪ ನಮ್ಮ ವಿಡಿಯೋ ಕ್ಲಾಸ್ಗಳು ನಿಮಗೆ ಬಹಳಷ್ಟು ಹೆಲ್ಪ್ಫುಲ್ ಆಗ್ತವೆ. ಹಾಗಾದ್ರೆ ರಾಮನಾಥ್ ಕೃಷ್ಣನ್ ಅವರು ಏನಪ್ಪ ಭಾರತೀಯ ಟೆನ್ನಿಸ್ ಪಿತಾಮಹ ಎಂದು ಇವರನ್ನು ಕರಿತೀವಿ. ಹಾಗಾದ್ರೆ ಯಾಕಂದಾಗ ಇವ್ರೇನಪ್ಪ 1954ರಲ್ಲಿ ವಿಂಬಲ್ಡನ್ ಅಂತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ಕೊಳ್ತಕ್ಕಂಥ ಮೊದಲ ಭಾರತೀಯ ಆಟಗಾರ ಯಾರು ಅಂದಾಗ ಸೊ ರಾಮನಾಥ್ ಕೃಷ್ಣನ್. ಹಾಗಾಗಿ ಸೊ ಟೆನ್ನಿಸ್ ಅನ್ನ ಅತ್ಯುನ್ನತವಾಗಿ ಪ್ರಚಾರಕ್ಕೆ ಹೋದಂತ ವ್ಯಕ್ತಿ ಯಾರು? ರಾಮನಾಥ್ ಕೃಷ್ಣನ್ ಅವರು. ಇನ್ನ ಟೆನ್ನಿಸ್ಗೆ ಸಂಬಂಧಪಟ್ಟಂಗೆ ಕೆಲವೊಂದಿರ್ತಕ್ಕಂಥಪ್ಪ ಅಂದ್ರೆ ಇಲ್ಲಿ ನಾವು ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ಗಳನ್ನು ನೋಡ್ತೀವಿ. ಹಾಗಾದ್ರೆ ಏನಿದು ಗ್ರ್ಯಾಂಡ್ ಸ್ಲಾಮ್ ಅವಾರ್ಡು? ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ಸ್. ಹಾಗಾದ್ರೆ ಇದಕ್ಕೆ ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ಸ್ ಅಂತ ಕರಿತೀವಿ. ಹಾಗಾದ್ರೆ ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಏನಂದಾಗ ಸೊ ಟೆನ್ನಿಸ್ ಆಟಕ್ಕೆ ಒಂದ್ಸಲ ಕ್ವಶನ್ ಕೇಳಿದಾನೆ. ಹಾಗಾದ್ರೆ ಗ್ರ್ಯಾಂಡ್ ಸ್ಲಾಮ್ ಅಂತಕ್ಕಂಥ ಅವಾರ್ಡ್ಗಳನ್ನು ಯಾವ ಆಟಕ್ಕೆ ಕೊಡುತ್ತಾರೆ ನೋಡಿ. ಇದು ಚೆನ್ನಾಗಿದೆ ಕ್ವಶನ್. ಗ್ರ್ಯಾಂಡ್ ಸ್ಲಾಮ್ ಅಂತಕ್ಕಂಥ ಪ್ರಶಸ್ತಿಗಳನ್ನ ಯಾವ ಆಟಕ್ಕೆ ನೀಡುತ್ತಾರೆ ಅಂದಾಗ ಟೆನ್ನಿಸ್ ಆಟಕ್ಕೆ ನೀಡುತ್ತಾರೆ. ಹಾಗಾದ್ರೆ ಮೊದಲಿಗೆ ಏನಪ್ಪ ಈ ಟೆನ್ನಿಸ್ ಆಟವನ್ನ ಮೊದಲಿಗೆ ಏನಪ್ಪಾ ಅಂದ್ರೆ ಸೊ ಏನು ಮೊದಲಿಗೆ ವೈಟ್ ಬಾಲ್ಗಳನ್ನು ಯೂಸ್ ಮಾಡ್ತಾ ಇದ್ರು. ಟೆನ್ನಿಸ್ ಆಟದಲ್ಲಿ ಬಿಳಿ ಬಣ್ಣದಿರತಕ್ಕಂಥ ಬಾಲ್ಗಳನ್ನು ಯೂಸ್ ಮಾಡಿದ 1970ಕ್ಕಿಂತ ಮುಂಚೆ ಬಿಳಿ ಬಣ್ಣದಿರತಕ್ಕಂಥ ಚೆಂಡುಗಳನ್ನು ಬಳಕೆ ಮಾಡ್ತಾ ಇದ್ರು. ಮುಂದೆ ಸೊ ದೂರದರ್ಶನದಲ್ಲಿ ಸರಿಯಾದತಕ್ಕಂಥ ಕ್ಲಿಯರ್ ಕಾಣಲಿ ತಿಳ್ಕೊಂಡು ಪ್ರೇಕ್ಷಕರಿಗೆ 1970 ನಂತರ ಸೊ ಈಗ ಪ್ರೆಸೆಂಟ್ ಆಗಿ ಏನಪ್ಪಾ ಅಂದ್ರೆ ಹಳದಿ ಬಣ್ಣವನ್ನ ಯೂಸ್ ಮಾಡುತ್ತಾರೆ. ಹಾಗಾದ್ರೆ ಒಂದ್ಸಲ ಕ್ವಶನ್ SSC ಗೆ ಕೇಳಿದ್ದ. ಹಾಗಾದ್ರೆ ಟೆನ್ನಿಸ್ ಆಟದಲ್ಲಿ ಪ್ರಸ್ತುತ ಯಾವ ಬಣ್ಣದ ಬಾಲ್ಗಳನ್ನು ಯೂಸ್ ಮಾಡುತ್ತಾರೆ ಅಂತ ಕ್ವಶನ್ ಕೇಳಿದ್ದ. ಪ್ರೆಸೆಂಟ್ ಆಗಿ ಈಗ ಹಳದಿ ಬಣ್ಣದ ಚೆಂಡುಗಳನ್ನ ಈಗ ಬಳಕೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸೊ ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ ಇರ್ತಕ್ಕಂಥದ್ದು. ಹಾಗಾದ್ರೆ ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ ಏನಂದಾಗ ಸೊ ಕ್ವಶನ್ ಏನ್ ಸಿಂಪಲ್ ಆಗಿ ಕೇಳ್ತಾನೆ ಅಂದ್ರೆ ಟೆನ್ನಿಸ್ ನಲ್ಲಿ ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ಗಳನ್ನ ಆಡಿಸಲಾಗ್ತದೆ ಅಂದಾಗ 4 ಗ್ರ್ಯಾಂಡ್ ಸ್ಲಾಮ್ಗಳಿವೆ. ಎಷ್ಟು? 4 ಗ್ರ್ಯಾಂಡ್ ಸ್ಲಾಮ್ಗಳು. ಹಾಗಾದ್ರೆ ಏನು ಒಂದು ವರ್ಷದ ಮೊದಲ ಋತುವಿನಲ್ಲಿ ಆರಂಭವಾಗಿ ಅದೇ ವರ್ಷದ ಕೊನೆಗೊಳ್ತಕ್ಕಂಥ ಒಂದು ಆಟಗಳನ್ನ ಏನಪ್ಪಾ ಅಂದ್ರೆ ನಾವೇನು ಕರಿತೀವಿ ಸೊ ಗ್ರ್ಯಾಂಡ್ ಸ್ಲಾಮ್ ಅಂತ ಕರೆಯುತ್ತೇವೆ. ಹಾಗಾದ್ರೆ ಗ್ರ್ಯಾಂಡ್ ಸ್ಲಾಮ್ ಅಲ್ಲಿ ಫಸ್ಟ್ ನಮಗೆ ನೋಡಿದ ಅಂದಾಗ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಬಹಳ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್
ಹಾಗಾದ್ರೆ ಇದರ ಬಗ್ಗೆ ಕ್ವಶನ್ ಏನಾಗಿದೆ ಅಂದಾಗ, ಒಂದು ವರ್ಷದ ಜನವರಿ ಫೆಬ್ರವರಿಯಲ್ಲಿ ಆರಂಭವಾಗ್ತದೆ ಇದು. ಈ ಒಂದಿರ್ತಕ್ಕಂಥದ್ದು ಏನಪ್ಪಾರೆ, ಹಾಗಾದ್ರೆ ಆಸ್ಟ್ರೇಲಿಯನ್ ಓಪನ್ ಇರ್ತಕ್ಕಂಥದ್ದು ಯಾವಾಗ ಆರಂಭ ಆಗುತ್ತೆ ಅಂದಾಗ, ಇದು ಆರಂಭ ಆಗೋದು ಜನವರಿ ಮತ್ತು ಫೆಬ್ರವರಿ. ಜನವರಿ ಮತ್ತು ಫೆಬ್ರವರಿಯಲ್ಲಿ ಇದು ಏನಾಗುತ್ತೆ, ಆರಂಭವಾಗುತ್ತೆ. ಒಂದು ವರ್ಷದ ಮೊದಲ ಋತುವಿನಲ್ಲಿ ಆರಂಭವಾಗತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂದಾಗ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ಪು. ಒಂದು ವರ್ಷದ ಮೊದಲ ಋತುವಿನಲ್ಲಿ ಆರಂಭಗೊಳ್ತಕ್ಕಂಥ ಎರಡನೇ ಗ್ರ್ಯಾಂಡ್ ಸ್ಲಾಮ್ ಯಾವ್ದಂದಾಗ ಫ್ರೆಂಚ್ ಓಪನ್ ಕಪ್ಪು. ಮೂರನೇದು ಯಾವ್ದಂದಾಗ ವಿಂಬಲ್ಡನ್. 4 US. ಹಾಗಾದ್ರೆ ಈಗ ಏನಪ್ಪಾರೆ ಆರ್ಡರ್ಲಿ ನಿಮ್ಗೆ ಏನಪ್ಪ ಗೊತ್ತಿರ್ಬೇಕಿದು. ಹಾಗಾದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ಪು, ಹಾಗಾದ್ರೆ ಈ ಒಂದು ಕಪ್ಪು ಜನವರಿ ಮತ್ತು ಫೆಬ್ರವರಿಯಲ್ಲಿ ಇದು ಏನಾಗುತ್ತೆ, ಆಟ ಸ್ಟಾರ್ಟ್ ಆಗುತ್ತೆ ಒಂದು ವರ್ಷದ ಮೊದಲ ಋತುವಿನಲ್ಲಿ. ಇನ್ನ ಇದೇನಪ್ಪಾ ಅಂದ್ರೆ ಯಾವಾಗ ಆರಂಭ ಆಯ್ತು ಅಂದಾಗ, ಇದು ಆರಂಭವಾಗಿದ್ದು 1905ರಲ್ಲಿ ಇದೇನಾಗುತ್ತದೆ, ಪ್ರಾರಂಭ ಆಗ್ತದೆ. 1905ರಲ್ಲಿ ಇದು ಏನಾಗುತ್ತದೆ, ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ ಟೈಪ್ ಇರತಕ್ಕಂಥ ಕೋರ್ಟ್, ಈಗಾಗಲೇ ಹೇಳಿದೀನಿ ನಿಮಗೆ, ಟೆನ್ನಿಸ್ ಆಟದ ಮೈದಾನವನ್ನು ಏನೆಂದು ಕರೆಯುತ್ತಾರೆ, ಇದನ್ನ ಕೋರ್ಟ್ ಎಂದು ಕರೆಯುತ್ತಾರೆ. ಹಾಗಾದರೆ ಇನ್ನ ಟೆನ್ನಿಸ್ ಆಟದ ಮೈದಾನವನ್ನು ಕೋರ್ಟ್ ಎಂದು ಕರೆಯುತ್ತಾರೆ. ಹಾಗಾದ್ರೆ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಇದೆಯಲ್ಲ, ಇದು ಯಾವ ಟೈಪ್ ಇರತಕ್ಕಂಥ ಕೋರ್ಟು, ಯಾವ ವಿಧದಿರ್ತಕ್ಕಂಥ ಒಂದಪ್ಪ ಕೋರ್ಟ್ ಅಂದಾಗ ಇದನ್ನ ನಾವು ಹಾರ್ಡ್ ಕೋರ್ಟ್ ಎಂದು ಕರೆಯುತ್ತೇವೆ. ಕ್ವಶನ್ ಕೇಳಿದಾನೆ, ಹಾರ್ಡ್ ಕೋರ್ಟ್. ಏನ್ ಕ್ವಶನ್ ಆಗ್ತದೆ ಅಂದಾಗ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಅವನ್ನ ಯಾವ ವಿಧದ ಮೈದಾನದಲ್ಲಿ ನಡೆಸ್ತಾರೆ ಅಂದ್ರೆ ಹಾರ್ಡ್ ಕೋರ್ಟ್ ನಲ್ಲಿ ಇದನ್ನ ಏನಪ್ಪ ನಡೆಸ್ತಕ್ಕಂಥದ್ದು. ಇನ್ನ ಈ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಇರತಕ್ಕಂಥದ್ದು ನಡೀತಕ್ಕಂಥ ಪರ್ಟಿಕ್ಯುಲರ್ ಸ್ಥಳ ಎಲ್ಲಿ ಅಂದಾಗ ಮೆಲ್ಬರ್ನ್ ನಲ್ಲಿ ನಡೆಯುತ್ತದೆ. ಮೆಲ್ಬರ್ನ್ ಆಸ್ಟ್ರೇಲಿಯಾದ ಮೆಲ್ಬರ್ನ್ದಲ್ಲಿ ಈ ಕ್ರೀಡಾಕೂಟ ಏನಪ್ಪಾ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಆಸ್ಟ್ರೇಲಿಯಾದ ಮೆಲ್ಬರ್ನ್ ನಲ್ಲಿ ಈ ಕ್ರೀಡಾಕೂಟ ಏನಾಗುತ್ತೆ ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಏನು ಗೊತ್ತಿರಲಿ ಅಂದಾಗ, ಇದು 1905ರಲ್ಲಿ ಪ್ರಾರಂಭವಾಗುತ್ತೆ. ಇದನ್ನೇನಪ್ಪಾರ ಈ ಕೋರ್ಟ್ ಅನ್ನ ಹಾರ್ಡ್ ಕೋರ್ಟ್ ಎಂದು ಕರೀತಾರೆ. ಇದು ಯಾವ ಸ್ಥಳದಲ್ಲಿ ನಡೀತದೆ ಅಂದ್ರೆ ಮೆಲ್ಬರ್ನ್ ಸ್ಟೇಡಿಯಂದಲ್ಲಿ ನಡೀತಕ್ಕಂಥದ್ದು. ಇನ್ನ ಅತಿ ಹೆಚ್ಚು ಆಸ್ಟ್ರೇಲಿಯನ್ ಓಪನ್ ಕಪ್ ಅನ್ನು ಗೆದ್ಕೊಳ್ತಕ್ಕಂಥ ಆಟಗಾರರಂದಾಗ ನೊವಾಕ್ ಜೋಕೋವಿಕ್ ಇರ್ತಕ್ಕಂಥ ನೆನಪರೆ ಸುಮಾರು ಏನಪ್ಪಾರೆ ಅತಿ ಹೆಚ್ಚು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಅನ್ನು ಗೆದ್ಕೊಳ್ತಕ್ಕಂಥ ಆಟಗಾರರಿಂದಾಗ ನೊವಾಕ್ ಜೋಕೋವಿಕ್, ಸರ್ಬಿಯಾ ದೇಶದ ಆಟಗಾರ ನೊವಾಕ್ ಜೋಕೋವಿಕ್ ಅವರು ಈ ಒಂದು ಓಪನ್ ಟೆನ್ನಿಸ್ ಅನ್ನ ಗೆದ್ಕೊಡ್ತಕ್ಕಂಥ ವ್ಯಕ್ತಿ. ಇದು ನಿಮಗೇನಾಗತ್ತೆ ಅಂದ್ರೆ ಕಂಪ್ಲೀಟ್ ಇರತಕ್ಕಂಥ ಆಸ್ಟ್ರೇಲಿಯನ್ ಆಯ್ತು. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಂಗೆ 2025ರಲ್ಲಿ ನಮಗೇನಪ್ಪ ಏನಾಗುತ್ತೆ, ಕ್ವಶನ್ ಆಗ್ತದೆ. ಕರೆಂಟ್ ಅಫೇರ್ಗೋಸ್ಕರ ಇದು ಕ್ವಶನ್ ಆಗುತ್ತದೆ. 2025ರಲ್ಲಿ ಮೆನ್ಸ್ ಸಿಂಗಲ್ಸ್ ನಲ್ಲಿ ಗೆದ್ಕೊಂಡವ್ರು ಯಾರು ಅಂದಾಗ ಜಾನಿಕ್ ಸಿನ್ನರ್. ಹಾಗಾದ್ರೆ ಜಾನಿಕ್ ಸಿನ್ನರ್ ಅಂತಕ್ಕಂಥ ಆಟಗಾರ 2025ರಲ್ಲಿ ಮೆನ್ಸ್ ಸಿಂಗಲ್ಸ್ ನಲ್ಲಿ ಈ ಒಂದು ಅವಾರ್ಡ್ ಅನ್ನ ಗೆದ್ಕೊಂಡಿದ್ದಾರೆ. ಇನ್ನ ವುಮೆನ್ಸ್ ಅಲ್ಲಿ ಯಾರಂದಾಗ ಮ್ಯಾಡಿಸನ್ ಕೀಸ್ ಹಾಗಾದ್ರೆ ಮ್ಯಾಡಿಸನ್ ಕೀಸ್ ಅಂತಕ್ಕಂಥ ಮಹಿಳೆ 2025ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಗೆದ್ಕೊಳ್ತಕ್ಕಂಥ ಆಟಗಾರ ಜಾನಿಕ್ ಸಿನ್ನರ್. ಪುರುಷರಲ್ಲಿ, ಮಹಿಳೆಯರಂದಾಗ ಮ್ಯಾಡಿಸನ್ ಕೀಸ್, ಇವರು ಇದನ್ನು ಗೆದ್ಕೊಂಡಿದ್ದಾರೆ. ಇನ್ನು ನೆಕ್ಸ್ಟ್ ನಾನು 2025ರ ಬಗ್ಗೆ ಮಾತಾಡ್ಬೇಕಾದ್ರೆ 2025 ಆಯ್ತು. 2026ರಲ್ಲಿ ಈಗಾಗಲೇ ಏನಪ್ಪ ಅಂದ್ರೆ ಜನವರಿ ಫೆಬ್ರವರಿಯಲ್ಲಿ ಮುಗಿದು ಹೋಗಿವೆ. ಅದ್ಯಾರದಾಗ 2026ರಲ್ಲಿ ಯಾವಂದಾಗ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಅಂತಕ್ಕಂಥದ್ದನ್ನು ಗೆದ್ಕೊಂಡವರು. ಅದರ ಮೆನ್ಸ್ ಅಲ್ಲಿ ಯಾರಿಗೆ ಅವಾರ್ಡ್ ಸಿಕ್ಕಿದೆ ಅಂದಾಗ ಕಾರ್ಲೋಸ್ ಅಲ್ಕರಾಜ್ ಅವರಿಗೆ ಸಿಕ್ಕಿದೆ. ಆದರೆ ವುಮೆನ್ಸ್ ಅಲ್ಲಿ ಗೆದ್ಕೊಂಡವ್ರು ಯಾರಂದಾಗ ಎಲೆನಾ ರಿಬಾಕಿನಾ
ಎಲೆನಾ ರಿಬಾಕಿನಾ ಅಂತಕ್ಕಂಥವ್ರು ಏನಪ್ಪಾರೆ ಸೊ ಇದನ್ನ 2026ರಲ್ಲಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ದುಕೊಳ್ತಕ್ಕಂಥ ಪುರುಷ ಆಟಗಾರರಾದಾಗ ಕಾರ್ಲೋಸ್ ಅಲ್ಕರಾಜ್. ಹಾಗಾದ್ರೆ ಸ್ಪೇನ್ ದೇಶದ ಆಟಗಾರ ಕಾರ್ಲೋಸ್ ಅಲ್ಕರಾಜ್ ಅವರು 2026ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಅನ್ನು ಗೆದ್ದುಕೊಂಡಿದ್ದಾರೆ. ಇನ್ನು ಮಹಿಳಾ ಸಿಂಗಲ್ಸ್ ನಲ್ಲಿ ಎಲೆನಾ ರಿಬಾಕಿನಾ ಅಂತಕ್ಕಂಥವ್ರು ಏನಪ್ಪಾರೆ ಇವರು ಮಹಿಳಾ ಸಿಂಗಲ್ಸ್ ನಲ್ಲಿ ಗೆದ್ದುಕೊಂಡಿದ್ದಾರೆ. ಇವರು ಯಾವ ದೇಶವರಂದಾಗ ಕಜಕಿಸ್ತಾನ, ಬಹಳ ಇಂಪಾರ್ಟೆಂಟು. ಹಾಗಾದ್ರೆ ಕಜಕಿಸ್ತಾನದಿಂದ ಈ ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡ್ಕೊಳ್ತಕ್ಕಂಥ ಮೊದಲ ಮಹಿಳೆ ಯಾರು ಅಂದಾಗ ಎಲೆನಾ ರಿಬಾಕಿನಾ ತಿಳ್ಕೊಂಡು, ಎಲೆನಾ ರಿಬಾಕಿನಾ ಕಜಕಿಸ್ತಾನದವರು, ಕಾರ್ಲೋಸ್ ಅಲ್ಕರಾಜ್ ಸ್ಪೇನ್ದವರು. ಇವರಿಬ್ಬರನ್ನ ನೀವು 2026ರ ಒಂದು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಅನ್ನ ಗೆದ್ದುಕೊಳ್ತಕ್ಕಂಥ ಪುರುಷ ಮತ್ತು ಮಹಿಳೆ. ಓಕೆ, ನೆಕ್ಸ್ಟ್ ನಾನು ಹೋಗ್ತೀನಿ. ನೆಕ್ಸ್ಟ್ ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್. ಹಾಗಾದ್ರೆ ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್ ಅಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್. ಹಾಗಾದ್ರೆ ಇದು ನಮಗೆ ಗೊತ್ತಿರಲಿ, ಮೊಟ್ಟ ಮೊದಲಿಗೆ ಏನಪ್ಪಾರ ಈ ಒಂದು ಆಟ ಆರಂಭವಾಗಿದ್ದೇನೆ ಫ್ರಾನ್ಸ್ನಲ್ಲಿ. ಹಾಗಾದ್ರೆ ಇದು ಸ್ಟಾರ್ಟೆಡ್ ಇನ್ ದ ಇಯರ್, ಯಾವಾಗ ಸ್ಥಾಪನೆ ಆಗುತ್ತೆ ಅಂದ್ರೆ ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್ 1891ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾದ್ರೆ 1891ರಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ ಅನ್ನ ಈ ಒಂದು ಆಟವನ್ನು ಆಡಿಸಿದ ಯಾವಾಗ ಅಂದಾಗ 1891ರಲ್ಲಿ. ಹಾಗೇನೆ ಇನ್ನ ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್, ಈ ಒಂದು ಕಪ್ ಇರ್ತಕ್ಕಂಥ ಏನಪ್ಪಾರೆ ಇಲ್ಲಿ ಕೋರ್ಟ್ ಯಾವ ಟೈಪ್ ಅದಕ್ಕೆ ಕೋರ್ಟ್ ಇರುತ್ತೆ. ಹಾಗಾದ್ರೆ ಕೋರ್ಟ್ ಅಂತಕ್ಕಂಥ ಕರೀತಾರೆ, ಬಟ್ ಯಾವುದು ಹಾರ್ಡ್ ಕೋರ್ಟ್ ಇರುತ್ತಾ, ಗ್ರಾಸ್ ಕೋರ್ಟ, ಈ ತರ ಬಂದಾಗ ಏನಪ್ಪಾ ಅಂದ್ರೆ ಇದನ್ನ ಕೋರ್ಟ್ ಟೈಪ್ ಅಂತ ಕೇಳ್ತೀವಿ ನಾವು, ಕೋರ್ಟ್ ಟೈಪು. ಹಾಗಾದ್ರೆ ಯಾವ ಟೈಪ್ ಇರ್ತಕ್ಕಂಥ ಕೋರ್ಟ್ ಅಂದಾಗ ಇದು ಕ್ಲೇ ಕೋರ್ಟ್. ಕ್ಲೇ ಅಂದಾಗ ಇದು ಮಣ್ಣಿನ ಮೈದಾನ, ಬಹಳ ಇಂಪಾರ್ಟೆಂಟು, ಮಣ್ಣಿನ ಮೈದಾನ. ಹಾಗಾದ್ರೆ ಮಣ್ಣಿನ ಮೈದಾನ ಈ ಒಂದು ಕ್ಲೇ ಕೋರ್ಟ್. ಹಾಗಾದ್ರೆ ಕ್ವಶನ್ ಏನಾಗಿದೆ ಅಂದಾಗ, ಇದರ ಬಗ್ಗೆ ಕ್ವಶನ್ ಏನಾಗಿದೆ ಅಂದಾಗ ಯಾವ ಆಟಗಾರನ ಕಿಂಗ್ ಆಫ್ ಕ್ಲೇ ಕೋರ್ಟ್ ಅಂತ ಕರೆಯುತ್ತಾರೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಆಟಗಾರನನ್ನ ಕಿಂಗ್ ಆಫ್ ಕ್ಲೇ ಕೋರ್ಟ್ ಎಂದು ಕರೆಯುತ್ತಾರೆ ಅಂದಾಗ ಅವ್ರ ಹೆಸರು ಯಾರಂದಾಗ ರಫೇಲ್ ನಡಾಲ್ ಅವರನ್ನ ಕಿಂಗ್ ಆಫ್ ಕ್ಲೇ ಕೋರ್ಟ್ ಎಂದು ಕರೆಯುತ್ತಾರೆ. ಯಾಕಂದಾಗ ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್ ಅನ್ನು ಅತಿ ಹೆಚ್ಚು ಗೆದ್ದುಕೊಂಡತಕ್ಕಂಥ ಆಟಗಾರ ಯಾರಂದಾಗ ರಫೇಲ್ ನಡಾಲ್ ಅವರು. ಇವ್ರು ಏನಪ್ಪಾರೆ 14 ಸಲ ಏನಪ್ಪಾರೆ ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್ ಅನ್ನು ಗೆದ್ಕೊಳ್ತಕ್ಕಂಥ, ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಗೆದ್ಕೊಳ್ತಕ್ಕಂಥ ಆಟಗಾರ ಅಂದಾಗ ರಫೇಲ್ ನಡಾಲು 14 ಸಲ ಗೆದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಈ ಮಣ್ಣಿನ ಆಟಗಾರರ ರಾಜ ಅಂತ ಯಾರಿಗೆ ಕರೀತಾರೆ ಅಂದಾಗ ಇವರಿಗೆ ರಫೇಲ್ ನಡಾಲ್ ಅವ್ರಿಗೆ ಕರೀತಾರೆ. ಇನ್ನ ನೆಕ್ಸ್ಟ್ ಇದ ಪ್ಲೇಸು ಎಲ್ಲಿ ನಡೀತದೆ ಅಂದಾಗ ಇದ ನಡೀತಕ್ಕಂಥ ಸ್ಥಳ ಅಂದಾಗ ಪ್ಯಾರಿಸ್ ನಲ್ಲಿ ನಡೀತದೆ. ಎಲ್ಲಿ ನಡೀತದೆ? ಪ್ಯಾರಿಸ್. ಹಾಗಾದ್ರೆ ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್ ಅನ್ನ ಇನ್ನೊಂದು ಹೆಸರು ಏನೆಂದು ಕರಿತಂದ್ರೆ ಇದನ್ನ ರೋಲ್ಯಾಂಡ್ ಗ್ಯಾರೋಸ್ ಅಂತ ಕರಿತೀವಿ. ಇದು ಇನ್ನೊಂದು ಹೆಸರು ರೋಲ್ಯಾಂಡ್ ಗ್ಯಾರೋಸ್ ಎಂದು ಕರೆಯುತ್ತೇವೆ. ಫ್ರೆಂಚ್ ಓಪನ್ ಟೆನ್ನಿಸ್ ಕಪ್ ಅನ್ನ ಇನ್ನೊಂದು ಹೆಸರು ಏನು ಕರಿತೀವಿ? ರೋಲ್ಯಾಂಡ್ ಗ್ಯಾರೋಸ್ ಅಂತ ಕರಿತೀವಿ. ಸ್ಟಾರ್ಟ್ ಆಗಿದ್ದು 1891ದಲ್ಲಿ. ಯಾವ ಟೈಪ್ ಇರತಕ್ಕಂಥ ಕೋರ್ಟ್ ಅಂದಾಗ ಇದು ಮಣ್ಣಿನ ಮೈದಾನ ಇರುತ್ತೆ. ಹಾಗಾದ್ರೆ ಪ್ಲೇಸ್ ಎಲ್ಲಿ ನಡೀತಂದ್ರೆ ಪ್ಯಾರಿಸ್ ನಲ್ಲಿ ನಡೀತಕ್ಕಂಥದ್ದು. ಹಾಗಾದ್ರೆ ಅತಿ ಹೆಚ್ಚು ಫ್ರೆಂಚ್ ಓಪನ್ ಟೆನ್ನಿಸ್ ಗೆದ್ದುಕೊಂಡಂತ ಆಟಗಾರ ರಫೇಲ್ ನಡಾಲ್ ಅವರು ಎಷ್ಟು ಸಲ ಗೆದ್ದುಕೊಂಡಿದ್ದಾರೆ? 14 ಸಲ ಗೆದ್ದುಕೊಂಡಿದ್ದಾರೆ. ಇದು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಹಾಗಾದ್ರೆ ನಾನೀಗ 2025ರಲ್ಲಿ ಪುರುಷ ಸಿಂಗಲ್ಸ್ ಮತ್ತು ಮಹಿಳಾ ಸಿಂಗಲ್ಸ್ ಅನ್ನು ಗೆದ್ದುಕೊಂಡವರು ಯಾರು? ಹಾಗಾದ್ರೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ನೋಡೋಣ. ಓಕೆ, ಪುರುಷ ಸಿಂಗಲ್ಸ್ ಮತ್ತು ಮಹಿಳಾ ಸಿಂಗಲ್ಸ್ ನೋಡಿ. ಪುರುಷ ಸಿಂಗಲ್ಸ್ ಮತ್ತು ಮಹಿಳಾ ಸಿಂಗಲ್ಸ್ ಅನ್ನು ಗೆದ್ದುಕೊಳ್ತಕ್ಕಂಥ ಆಟಗಾರ ಯಾವಾಗ? ಇದು 2025ರಲ್ಲಿ ಫ್ರೆಂಚ್ ಓಪನ್ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಗೆದ್ದುಕೊಳ್ತಕ್ಕಂಥ ಪುರುಷ ಸಿಂಗಲ್ಸ್ ಆಟಗಾರ ಅಂದಾಗ ಕಾರ್ಲೋಸ್ ಅಲ್ಕರಾಜ್ ಮತ್ತು ಇನ್ನೊಬ್ರು ಯಾರಂದಾಗ ಮಹಿಳೆಯರಲ್ಲಿ ಕೋಕೋ ಗಾಫ್. ಇವರಿಬ್ಬರ ಹೆಸರನ್ನ ನೀವು ನೆನಪಿಡಬೇಕು.
ಹಾಗಾದ್ರೆ ಪುರುಷ ಸಿಂಗಲ್ 2025ರಲ್ಲಿ ಓಪನ್ ಟೆನಿಸ್ ಕಪ್ ಅನ್ನ ಗೆದ್ಕೊಳ್ತಕ್ಕಂಥ ಪುರುಷ ಸಿಂಗಲ್ಸ್ ಯಾರು? ಕಾರ್ಲೋಸ್ ಅಲ್ಕರಾಜ್. ಹಾಗಾರ ಮಹಿಳಾ ಸಿಂಗಲ್ಸ್ ಯಾರು ಅಂದಾಗ ಕೋಕೋ ಗಾಫ್. ಇವರಿಬ್ಬರ ಹೆಸರನ್ನ ನೀವು ಕಂಪಲ್ಸರಿ ನೆನ್ಪಿಡಬೇಕು. ಕಾರ್ಲೋಸ್ ಅಲ್ಕರಾಜ್ ಇರ್ತಕ್ಕಂಥ ಸ್ಪೇನ್ ಆಟಗಾರ, ಕೋಕೋ ಗಾಫ್ ಇರ್ತಕ್ಕಂಥ ಏನಪ್ಪಾರೆ ಸೊ ಅಮೆರಿಕದ ಇರ್ತಕ್ಕಂಥ ಆಟಗಾರ್ತಿ ಇರ್ತಕ್ಕಂಥವ್ರು. ಹಾಗಾದ್ರೆ ಇದು ನಿಮಗೇನಾಯ್ತು? ಫ್ರೆಂಚ್ ಓಪನ್ ಟೆನಿಸ್ ಬಗ್ಗೆ ನಿಮಗೆ 2025 ಕರೆಂಟ್ ಅಫೇರ್ಸ್ ಆಯಿತು, ಅದರ ಹಿಸ್ಟ್ರಿನೂ ಆಯಿತು. ಎರಡೂ ಕೂಡ ಇಂಪಾರ್ಟೆಂಟು. ಹಾಗಾದ್ರೆ ಆಸ್ಟ್ರೇಲಿಯಾ ಆದ ನಂತರ ಇದು 2ನೇ ಗ್ರ್ಯಾಂಡ್ ಸ್ಲಾಮ್. ಒಂದು ವರ್ಷದ ಮೊದಲ ಋತುವಿನಲ್ಲಿ ನಡೀತಕ್ಕಂಥ 2ನೇ ಗ್ರ್ಯಾಂಡ್ ಸ್ಲಾಮ್ ಯಾವ್ದಾಗ ಫ್ರೆಂಚ್ ಓಪನ್ ಟೆನಿಸ್ ಕಪ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿ ನಿಮಗೆ ಏನಪ್ಪಾರೆ ಯಾವ್ದು ಬರುತ್ತೆ ಅಂದಾಗ ವಿಂಬಲ್ಡನ್ ಬರುತ್ತೆ. ವಿಂಬಲ್ಡನ್ ಓಪನ್ ಟೆನಿಸ್ ಕಪ್ ನೋಡಿ. ಈ ವಿಂಬಲ್ಡನ್ ಓಪನ್ ಟೆನಿಸ್ ಕಪ್ ಹಾಗಾದ್ರೆ ಕ್ವಶನ್ ಕೇಳ್ತಾರೆ, ಈ 4 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಅತ್ಯಂತ ಹಳೆಯ ಪಂದ್ಯಾವಳಿ ಯಾವುದು ಒಂದು ಕ್ವಶನ್ ಆಗಿದೆ. ಈಗಾಗಲೇ ನಮ್ಮ KPSCಗೆ ಆಗಿದೆ, ನಮ್ಮ KE ಎಕ್ಸಾಮ್ಗಳಿಗೆ ಆಗಿದೆ. ಹಾಗಾದ್ರೆ ಅತ್ಯಂತ ಹಳೆಯ ಇರತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಯಾವುದು ಅಂದಾಗ ವಿಂಬಲ್ಡನ್ ಓಪನ್ ಟೆನಿಸ್ ಕಪ್. ನಾನು ಇದೀಗ ಮೊದಲಿಗೆ ಇಂಟ್ರೊಡಕ್ಷನ್ ಅಲ್ಲಿ ಕೊಟ್ಟಿದ್ದೀನಿ. 1877ರಲ್ಲಿ ಮೊಟ್ಟ ಮೊದಲಿಗೆ ಅಂತಾರಾಷ್ಟ್ರೀಯವಾಗಿ ಟೆನ್ನಿಸ್ ಅನ್ನು ಅಧಿಕೃತವಾಗಿ ಆಡಲಾಯಿತು ಅಂತ ಹೇಳಿದ್ದೇನೆ. ಅದೇ ಇರ್ತಕ್ಕಂಥ ಏನಪ್ಪ ವಿಂಬಲ್ಡನ್. ಹಾಗಾದ್ರೆ ಇದು ಸ್ಟಾರ್ಟ್ ಆಗಿದ್ದು ಸ್ಥಾಪನೆ ಆಗಿದೆ ಯಾವಾಗಂದ್ರೆ 1877ರಲ್ಲಿ. ನೆನಪಿರಲಿ. ಹಾಗಾದ್ರೆ ಟೆನ್ನಿಸ್ 4 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಅತ್ಯಂತ ಮೊದಲೇ ಇರ್ತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಯಾವ್ದಾಗ ಇದು ವಿಂಬಲ್ಡನ್. ಸ್ಥಾಪನೆ 1877. ಇನ್ನ ಈ ಒಂದಿರ್ತಕ್ಕಂಥ ಕೋರ್ಟ್ ಯಾವ ಟೈಪ್ ಇರ್ತಕ್ಕಂಥ ಕೋರ್ಟ್ ವಿಧ, ಎಂಥ ಟೈಪ್ ಕೋರ್ಟ್ ಇರುತ್ತಂದ್ರೆ ಇಲ್ಲಿ ಹಾಗಾದ್ರೆ ಇದು ಹುಲ್ಲಿನ ಹಾಸಿಗೆ, ಹುಲ್ಲಿನ ಮೈದಾನ. ನಿಮ್ಗೆ ನೆನ್ಪಿಡ್ಕೋಬೇಕು, ಹುಲ್ಲಿನ ಮೈದಾನ. ಇದನ್ನ ಇಂಗ್ಲಿಷ್ನಲ್ಲಿ ನಾವು ಗ್ರಾಸ್ ಕೋರ್ಟ್ ಅಂತ ಕರಿತೀವಿ. ಇದನ್ನ ಹುಲ್ಲಿನ ಮೈದಾನ ಅಥವಾ ಗ್ರಾಸ್ ಕೋರ್ಟ್ ಅಂತ ಕರಿತೀವಿ. ಇದು ಕೋರ್ಟ್ ಟೈಪ್ ಕೇಳ್ತಾನೆ. ಅಂದ್ರೆ ಯಾವ ಟೈಪ್ ಅಂದಾಗ ಹುಲ್ಲಿನ ಮೈದಾನ, ಗ್ರಾಸ್ ಕೋರ್ಟ್ ಅಂತ ಕರಿತೀವಿ. ಇನ್ನ ಇದನ್ನ ಪರ್ಟಿಕ್ಯುಲರ್ ಪ್ಲೇಸ್ ಸ್ಥಳ ಯಾವ ಸ್ಥಳದಲ್ಲಿ ನಡೀತದೆ ಅಂದ್ರೆ ಇದು ಲಂಡನ್ದಲ್ಲಿ ನಡೀತದೆ. ಲಂಡನ್ನಿನ ವಿಂಬಲ್ಡನ್ ಎಂಬ ವಿಂಬಲ್ಡನ್ ಅಂತಕ್ಕಂಥ ಒಂದು ಸ್ಟೇಡಿಯಂದಲ್ಲಿ ಇದು ನಡೀತಕ್ಕಂಥದ್ದು. ಅದಕ್ಕೋಸ್ಕರ ಪ್ಲೇಸ್ ಕೇಳಿದ್ರೆ ಲಂಡನ್ ತಿಳ್ಕೊಂಡು ನಿಮಗೆ ಗೊತ್ತಿರಲಿ. ಸೊ ನೆಕ್ಸ್ಟ್ ಆತ್ಮೀಯರೇ, ಇನ್ನು ನೆಕ್ಸ್ಟ್ ವಿಂಬಲ್ಡನ್ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಅತಿ ಹೆಚ್ಚು ವಿಂಬಲ್ಡನ್ ಪ್ರಶಸ್ತಿಯನ್ನ ರೋಜರ್ ಫೆಡರರ್ ಅವರ ಗೆದ್ದುಕೊಂಡಿದ್ದಾರೆ. ಹಾಗಾದ್ರೆ ಸ್ಟಾರ್ಟ್ ಆಗಿದ್ದು 1877. ಕೋರ್ಟ್ ಟೈಪ್ ಇರ್ತಕ್ಕಂಥ ಹುಲ್ಲಿನ ಮೈದಾನ, ಸ್ಥಳ ಇರ್ತಕ್ಕಂಥ ಎಲ್ಲಿ ಅಂದಾಗ ಲಂಡನ್ದಲ್ಲಿ ಇರ್ತಕ್ಕಂಥ ಏನಪ್ಪ ಇದು ಪ್ರತಿ ವರ್ಷ ಕೂಡ ನಡೀತದೆ. ಹಾಗಾದ್ರೆ ಎಷ್ಟನೇ ಸತತವಾಗಿ ನಡೆಯುವುದರಲ್ಲಿ ಎಷ್ಟನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಇದಿರ್ತಕ್ಕಂಥದ್ದು? 3ನೇ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಇದು ನೆನಪಿರ್ಲಿ, 3rd ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ. ಹಾಗಾದ್ರೆ 2025ರಲ್ಲಿ 2025ದಲ್ಲಿ ಹಾಗಾದ್ರೆ ಪುರುಷ ಸಿಂಗಲ್ಸ್ ಇರ್ತಕ್ಕಂಥವ್ರು ಯಾರಂದಾಗ ಜಾನಿಕ್ ಸಿನ್ನರ್ ಅವರು ಇವರು ಇಟಲಿ ಅವರು. ಹಾಗಾದ್ರೆ ಇಟಲಿ ದೇಶದ ಆಟಗಾರ ಜಾನಿಕ್ ಸಿನ್ನರ್ ಅವರು ಏನಪ್ಪಾ ಅಂದ್ರೆ 2025ರ ವಿಂಬಲ್ಡನ್ ಪ್ರಶಸ್ತಿ, ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅನ್ನ ತೆಗೆದುಕೊಂಡಿದ್ದಾರೆ ಅಂದ್ರೆ ಗೆದ್ದುಕೊಂಡಿದ್ದಾರೆ. ಇನ್ನು ಮಹಿಳಾ ಸಿಂಗಲ್ಸ್ ಅಲ್ಲಿ ಯಾರಂದಾಗ ಇಗಾ ಸ್ವಿಯಾಟಿಕ್ ಇರ್ತಕ್ಕಂಥ ಇವರು ಪೋಲೆಂಡ್ ದೇಶದ ಆಟಗಾರ್ತಿ ಇಗಾ ಸ್ವಿಯಾಟಿಕ್ ಅವರು 2025ರ ವಿಂಬಲ್ಡನ್ ಓಪನ್ ಟೆನಿಸ್ ಕಪ್ ಅನ್ನ ಗೆದ್ಕೊಳ್ತಕ್ಕಂಥ ಆಟಗಾರ್ತಿ. ಹಾಗಾದ್ರೆ ಇವರಿಬ್ರು ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಈಗ ಮುಂದೆ ಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ಇದು ತುಂಬಾ ಉಪಯುಕ್ತ ಇರತಕ್ಕಂಥ ಮಾಹಿತಿ ಇರತಕ್ಕಂಥದ್ದು ಮತ್ತು ಕರೆಂಟ್ ಅಫೇರ್ಸ್ಗೋಸ್ಕರ ಇದು ವೆರಿ ಇಂಪಾರ್ಟೆಂಟ್. 2025 ಇದು ವಿಂಬಲ್ಡನ್ ಇರ್ತಕ್ಕಂಥದ್ದು ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಿರಲಿ. ಇನ್ನ ಕೊನೆ ಇರ್ತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಯಾವ್ದಂದಾಗ ಅದು ಯಾವ್ದಾಗ US ಓಪನ್ ಟೆನಿಸ್ ಕಪ್. US ಓಪನ್ ಟೆನಿಸ್ ಕಪ್ ಯಾವ್ದಾಗ US ಓಪನ್ ಟೆನಿಸ್ ಕಪ್ ಇರ್ತಕ್ಕಂಥದ್ದು. ಹಾಗಾದ್ರೆ ಒಂದು ವರ್ಷದ ಮೊದಲ ಋತುವಿನಲ್ಲಿ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಅದು ಯಾವ್ದಾಗ US ಓಪನ್ ಟೆನಿಸ್ ಕಪ್. ಹಾಗಾದ್ರೆ ಮೊದಲ
ಮೊದಲ ಒಂದು ವರ್ಷದಲ್ಲಿ ಮೊದಲಿಗೆ ನಡೀತಕ್ಕಂಥದ್ದು ಯಾವುದು? ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಕಪ್, ಎರಡನೇದು ಫ್ರೆಂಚ್ ಓಪನ್, ಮೂರನೇದು ವಿಂಬಲ್ಡನ್, ನಾಲ್ಕನೇದು ಯು ಎಸ್ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ಒಂದು ಯು ಎಸ್ ಓಪನ್ ಟೆನಿಸ್ ಕಪ್ಪು ಸ್ಟಾರ್ಟ್ ಆಗಿದ್ದು ಯಾವಾಗ ಸ್ಟಾರ್ಟ್ ಆಯ್ತು ಅಂದಾಗ ಇದು 1881ರಲ್ಲಿ ಏನಾಗುತ್ತೆ? ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಈ ಒಂದು ಪಂದ್ಯಾವಳಿ, ಈ ಒಂದು ಗ್ರ್ಯಾಂಡ್ ಸ್ಲಾಮ್ ಸ್ಟಾರ್ಟ್ ಆಗಿದ್ದು 1881ರಲ್ಲಿ ಸ್ಟಾರ್ಟ್ ಆಗುತ್ತೆ. ಹಾಗಾದ್ರೆ ಕೋರ್ಟ್ ಟೈಪು ಯಾವ ಟೈಪ್ ಇರ್ತಕ್ಕಂಥ ಕೋರ್ಟು, ಎಂಥ ಟೈಪ್ ಕೋರ್ಟ್ ಇದೆ ಅಂದಾಗ ಇದು ಹಾರ್ಡ್ ಕೋರ್ಟ್ ಇದೆ. ಹಾರ್ಡ್ ಕೋರ್ಟು ಆಸ್ಟ್ರೇಲಿಯನ್ ಕೋರ್ಟು ಮತ್ತು ಯು ಎಸ್. ಮೇಗಿನ ಫಸ್ಟ್ನೇದ್ದು ಆಸ್ಟ್ರೇಲಿಯನ್ದು, ಕೊನೆಯದಿರ್ತಕ್ಕಂಥ ಯು ಎಸ್, ಎರಡು ಹಾರ್ಡ್ ಕೋರ್ಟು. ಆಮೇಲೆ ಫ್ರೆಂಚ್ ಇರ್ತಕ್ಕಂಥದ್ದು ಏನಂದ್ರೆ ಕ್ಲೇ ಕೋರ್ಟು. ಆಮೇಲೆ ಒಂದು ಗ್ರಾಸ್ ಕೋರ್ಟ್ ಬರುತ್ತೆ, ಅದು ವಿಂಬಲ್ಡನ್ ಬರುತ್ತೆ. ಹಾಗಾದ್ರೆ ನೆಕ್ಸ್ಟ್ ಇದು ನಡೀತಕ್ಕಂಥ ಪ್ಲೇಸ್ ಎಲ್ಲಿ ಅಂದಾಗ, ನಡೀತಕ್ಕಂಥ ಪ್ಲೇಸು ಎಲ್ಲಿ ನಡೀತೆ ಅಂದಾಗ ಇದು ಯು ಎಸ್ ಅದು ನ್ಯೂಯಾರ್ಕ್ನಲ್ಲಿ ನಡೆಯುತ್ತೆ. ನ್ಯೂಯಾರ್ಕ್ನಲ್ಲಿ ಈ ಒಂದು ಪಂದ್ಯಾವಳಿಗಳೇ ನಡೆಯುತ್ತವೆ. ಹಾಗಾದ್ರೆ ಯು ಎಸ್ ಓಪನ್ ಟೆನಿಸ್ ಕಪ್ಪು ನಡೀತಕ್ಕಂಥ ಸ್ಥಳದಲ್ಲಿ ನ್ಯೂಯಾರ್ಕ್ ನಡೆಯುತ್ತೆ. ಕೋರ್ಟ್ ಟೈಪ್ ಯಾವುದು? ಹಾರ್ಡ್ ಕೋರ್ಟ್ ಇರತಕ್ಕಂಥದ್ದು. ಸ್ಟಾರ್ಟೆಡ್ ಆಗಿದ್ದು 1881ರಲ್ಲಿ ಇದು ಯು ಎಸ್ ಓಪನ್ ಟೆನಿಸ್ ಕಪ್ ಆಗುತ್ತೆ. ಇನ್ನು 2025ರಲ್ಲಿ 2025ರಲ್ಲಿ ಯು ಎಸ್ ಓಪನ್ ಟೆನಿಸ್ ಕಪ್ ಅನ್ನ ಗೆದ್ಕೊಂತ, ಈ ಗ್ರ್ಯಾಂಡ್ ಸ್ಲಾಮ್ ಗೆದ್ಕೊಂತಾಗ ಪುರುಷ ಸಿಂಗಲ್ಸ್ ಮತ್ತು ಮಹಿಳಾ ಸಿಂಗಲ್ಸ್ ಯಾರು ಕ್ವಶನ್ ಕೇಳ್ತಾರೆ. ಅವರು ಯಾರಂದಾಗ ಪುರುಷರಲ್ಲಿ ಯಾರಂದಾಗ ಕಾರ್ಲೋಸ್ ಅಲ್ಕರಾಜ್. ಹಾಗಾದ್ರೆ ಮಹಿಳಾ ಸಿಂಗಲ್ಸ್ ಅಲ್ಲಿ ಯಾರಂದಾಗ ಮಹಿಳಾ ಸಿಂಗಲ್ಸ್ ಅಲ್ಲಿ ಅರೇನಾ ಸಬಲೆಂಕಾ. ಹಾಗಾದ್ರೆ ಪುರುಷ ಸಿಂಗಲ್ಸ್ ಅಲ್ಲಿ ಕಾರ್ಲೋಸ್ ಅಲ್ಕರಾಜ, ಮಹಿಳಾ ಸಿಂಗಲ್ಸ್ ಅಲ್ಲಿ ಅರೇನಾ ಸಬಲೆಂಕಾ. ಆಗ ಆಲ್ರೆಡಿ ನಿಮ್ಗೇನು ಗೊತ್ತಿದೆ? ಕಾರ್ಲೋಸ್ ಅಲ್ಕರಾಜ್ ಯಾವ ದೇಶದ ಆಟಗಾರ ಅಂತ ಗೊತ್ತಿದೆ. ಯಾವ ದೇಶ ಅಂದಾಗ ಸ್ಪೇನ್ ದೇಶದ ಆಟಗಾರ. ಹಾಗಾದ್ರೆ ಅರೇನಾ ಸಬಲೆಂಕಾ ಯಾವ ದೇಶದ ಆಟಗಾರ್ತಿ ಅಂದಾಗ ಬೆಲಾರಸ್ ಅಂತಕ್ಕಂಥ ಆಟಗಾರ್ತಿ ಯಾರಂದಾಗ ಅರೇನಾ ಸಬಲೆಂಕಾ. ಇದು 2025ರ ಟೋಟಲ್ ಇರತಕ್ಕಂಥ ಏನಪ್ಪ ಗ್ರ್ಯಾಂಡ್ ಸ್ಲಾಮ್ ಅವಾರ್ಡ್ ಅನ್ನು ಗೆದ್ಕೊಳ್ತಕ್ಕಂಥ ಆಟಗಾರರು. ಇವು ಕಂಪಲ್ಸರಿ ನೆನಪಿಡಿಬೇಕು. ಈಗಾಗಲೇ 2026ರಲ್ಲಿ ಆಸ್ಟ್ರೇಲಿಯನ್ ಆಗಿದೆ, ಇನ್ನು ಮುಂದೆ ಫ್ರೆಂಚ್ ನಡಿಬೇಕಾಗಿದೆ. ಅದಕ್ಕೋಸ್ಕರ ಇವತ್ತಿನ ತಕ್ಕ ನಿಮಗೆ ಅಪ್ಡೇಟ್ ಇರತಕ್ಕಂಥ ಕರೆಂಟ್ ಅಫೇರ್ಸ್ ಮತ್ತು GK ಇವತ್ತಿನ ನಾವು ಕ್ಲಾಸನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ನೋಡಿ, ಒಂದು ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ ನಡೀತವೆ. ಹಾಗಾದ್ರೆ ಒಂದು ವರ್ಷದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ಗಳು ನಡೀತವೆ. ಈ ಸತತವಾಗಿ 4 ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ದಂತ ಒಂದು ವರ್ಷದಲ್ಲಿ ಒಬ್ಬ ಆಟಗಾರ 4 ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ಕೊಳ್ತಕ್ಕಂಥ ಆಟಗಾರನ ಏನೆಂದು ಕರೆಯುತ್ತಾರೆ? ಹಾಗಾದ್ರೆ ಅವ್ರಿಗೇನು ಕರೀತಾರೆ ಅಂದಾಗ ಅವರಿಗೆ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಪ್ಲೇಯರ್ ಅಂತ ಕರೀತಾರೆ. ಹಾಗಾದ್ರೆ ಏನಂದಾಗ ಒಂದು ವರ್ಷದಲ್ಲಿ ಆರಂಭವಾಗತಕ್ಕಂಥ 4 ಗ್ರ್ಯಾಂಡ್ ಸ್ಲಾಮ್ ನಡೀತವೆ. ಸತತವಾಗಿ 4 ಗ್ರ್ಯಾಂಡ್ ಸ್ಲಾಮ್ ಅನ್ನ ಗೆದ್ಕೊಳ್ತಕ್ಕಂಥ ಒಬ್ಬ ವ್ಯಕ್ತಿ ಗೆದ್ಕೊಂಡ ಅಂದ್ರೆ ಅವನಿಗೇನು ಕರೀತಾರೆ ಅಂದಾಗ ಕ್ಯಾಲೆಂಡರ್ ಗ್ರ್ಯಾಂಡ್ ಸ್ಲಾಮ್ ಪ್ಲೇಯರ್ ಎಂದು ಕರೆಯುತ್ತಾರೆ. ಹಾಗಾಗಿ ಇಲ್ಲಿವರೆಗೆ ಏನಪ್ಪ ಟೆನ್ನಿಸ್ ಇತಿಹಾಸದಲ್ಲಿ 4 ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ಕೊಳ್ತಕ್ಕಂಥ, ಸತತವಾಗಿ 4 ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ಕೊಳ್ತಕ್ಕಂಥ ಆಟಗಾರ ಯಾರು ಇದ್ದಾರೆ? ಎಸ್ ಆರ್ ನೋ? ಎಸ್, 100% ಇದ್ದಾರೆ. ಅವ್ರು ಯಾರಂದಾಗ ಮಹಿಳಾ ಆಟಗಾರ್ತಿ ಇದ್ದಾರೆ. ಅದಕ್ಕೆ ನಿಮಗೆ ಮಹಿಳಾ ಆಟಗಾರ್ತಿ ಯಾರು ಅನ್ನೋದನ್ನ ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ಈಗ. ಹಾಗಾದ್ರೆ ಈ ಗ್ರ್ಯಾಂಡ್ ಸ್ಲಾಮ್ ಅಂತಕ್ಕಂಥದ್ದು, ಈ ಗ್ರ್ಯಾಂಡ್ ಸ್ಲಾಮು ಹಾಗಾದ್ರೆ ಇಲ್ಲಿವರೆಗೆ ನೆಕ್ಸ್ಟ್ ಗ್ರ್ಯಾಂಡ್ ಸ್ಲಾಮ್ ಅಂದರೆ ಅತಿ ಹೆಚ್ಚು ನೋಡಿ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ, ಗ್ರ್ಯಾಂಡ್ ಸ್ಲಾಮ್ ಅವಾರ್ಡನ್ನ ಗೆದ್ಕೊಳ್ತಕ್ಕಂಥ ಆಟಗಾರ ಯಾರು ಅಂದಾಗ, ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅವಾರ್ಡನ್ನು ಪಡ್ಕೊಳ್ತಕ್ಕಂಥ ಆಟಗಾರ ಯಾರು ಅಂದ್ರೆ ಅವ್ರ ಹೆಸರು ಯಾರು ಅಂದಾಗ, ಪುರುಷ ಆಟಗಾರರಲ್ಲಿ ನಾವು ಅತಿ ಹೆಚ್ಚು ಯಾರು ಪಡ್ಕೊಂಡಿದ್ದಾರೆ ಅಂದಾಗ ನೊವಾಕ್ ಜೋಕೋವಿಕ್ ಅವರು ಏನಪ್ಪ ಅಂದ್ರೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಳ್ತಕ್ಕಂಥ ಆಟಗಾರ ಯಾರು ಅಂದಾಗ ನೊವಾಕ್ ಜೋಕೋವಿಕ್.
ಎಷ್ಟು ಅಂದಾಗ 24 ಅವಾರ್ಡ್ ಅನ್ನ 24 ಗ್ರ್ಯಾಂಡ್ ಸ್ಲಾಮ್ ಅನ್ನು ತೆಗೆದುಕೊಂಡಿದ್ದಾರೆ, ನೆನಪಿರ್ಲಿ. ಹಾಗಾದ್ರೆ ಇವರು ಪುರುಷ. ಇನ್ನ ಮಹಿಳೆಯಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಂಡತಕ್ಕಂಥ ಮಹಿಳೆ ಯಾರು ಅಂದಾಗ ಮಾರ್ಗರೆಟ್ ಕೋರ್ಟ್ ಅವ್ರೇನಪ್ಪಾ ಅಂದ್ರೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅನ್ನ ಪಡ್ಕೊಂಡಿದ್ದಾರೆ. ಇವ್ರ ಬಗ್ಗೆ ಸ್ವಲ್ಪ ನಿಮ್ಗೆ ಹೇಳ್ತೀನಿ. ಹಾಗಾದ್ರೆ ಈ ಮಾರ್ಗರೆಟ್ ಕೋರ್ಟ್ ಅವರು ಹಾಗಾದ್ರೆ ಪುರುಷರಲ್ಲಿ ಯಾರಂದಾಗ ನೊವಾಕ್ ಜೋಕೋವಿಕ್ 24, ಮಹಿಳೆಯರಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಂಡತಕ್ಕಂಥ ಆಟಗಾರ್ತಿ ಯಾರಂದಾಗ ಸೊ ಮಾರ್ಗರೆಟ್ ಕೋರ್ಟ್ 24, ಇವರು ಕೂಡ 24. ಯಾಕಂದಾಗ ನೋಡಿ, ಒಂದು ವರ್ಷದಲ್ಲಿ ಸತತ 4 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದುಕೊಂಡ ಹಾಗೂ ಒಲಿಂಪಿಕ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದುಕೊಂಡತಕ್ಕಂಥ ಏಕೈಕ ಆಟಗಾರ್ತಿ ಯಾರಂದಾಗ ಮಾರ್ಗರೆಟ್ ಕೋರ್ಟ್. ನೆನಪಿರಲಿ, ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಒಂದು ವರ್ಷದಲ್ಲಿ ಸತತವಾದ 4 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡ ಹಾಗೂ ಒಲಿಂಪಿಕ್ನಲ್ಲಿ ಚಿನ್ನದ ಪದಕವನ್ನು ಪಡ್ಕೊಳ್ತಕ್ಕಂಥ ಏಕೈಕ ಆಟಗಾರ್ತಿ ಯಾರಂದಾಗ ಸೊ ಮಾರ್ಗರೆಟ್ ಕೋರ್ಟ್ ಅವರು 24 ಸೊ ಗ್ರ್ಯಾಂಡ್ ಸ್ಲಾಮ್ ಅನ್ನ ಪ್ರಶಸ್ತಿ ಪಡ್ಕೊಂಡಿದ್ದಾರೆ. ನೆಕ್ಸ್ಟ್ ಯಾರಂದಾಗ ಸೆರೆನಾ ವಿಲಿಯಮ್ಸ್ ಇದ್ದಾರೆ. ಸೆರೆನಾ ವಿಲಿಯಮ್ಸ್ ಇದ್ದಾರೆ 23. ಹಾಗಾದ್ರೆ ನೆಕ್ಸ್ಟ್ ಮಾರ್ಗರೆಟ್ ಕೋರ್ಟು, ಸೆರೆನಾ ವಿಲಿಯಮ್ಸು, ಸೊ ವೀನಸ್ ಎಲ್ಲರೂ ಏನಪ್ಪ ಬರ್ತಿರ್ತಾರೆ 22, 21 ಈ ತರ. ಬಟ್ ನಮಗೆ ಕ್ವಶನ್ ಆಗೋದೇನಪ್ಪಾರೆ, ಅವರ ಪುರುಷ ಗ್ರ್ಯಾಂಡ್ ಸ್ಲಾಮ್ ಅಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಪುರುಷ ಆಟಗಾರ ನೊವಾಕ್ ಜೋಕೋವಿಕ್ 24, ಮಹಿಳೆಯರಲ್ಲಿ ಯಾರಂದಾಗ ಮಾರ್ಗರೆಟ್ ಕೋರ್ಟ್ ಇರತಕ್ಕಂಥ 24. ಹಾಗಾದ್ರೆ 4 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಂಡತಕ್ಕ ಏಕೈಕ ಆಟಗಾರ್ತಿ ಯಾರಂದಾಗ ಮಾರ್ಗರೆಟ್ ಕೋರ್ಟು. ಇದನ್ನ ನೀವು ನೆನ್ಪಿಟ್ಕೊಳ್ಳಿ. ಇನ್ನ ಇದೇನಾಯ್ತಂದ್ರೆ ಟೋಟಲ್ ಇರತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಬಗ್ಗೆ ಆಯ್ತು. ಇನ್ನು ಇದ್ರ ಬಗ್ಗೆ ನಮ್ಮ ಭಾರತದ ಬಗ್ಗೆ ಸ್ವಲ್ಪ ನಾವು ಡಿಟೇಲ್ ನೋಡೋಣ. ಭಾರತೀಯ ಆಟಗಾರರ ಬಗ್ಗೆ ಸ್ವಲ್ಪ ನೋಡ್ಕೊಳ್ಳೋಣ. ಹಾಗಾದ್ರೆ ಕ್ವಶನ್ ಆಗುವುದು ಇಲ್ಲಿ ನಮಗೆ. ಹಾಗಾದ್ರೆ ಇಲ್ಲಿವರೆಗೆ ಭಾರತ ಏನಪ್ಪ ಅಂದ್ರೆ ನಾನು ಮೊದಲಿಗೆ ಹೇಳಿದೆ, ಟೆನ್ನಿಸ್ ಆಟದ ಪಿತಾಮಹ ಭಾರತೀಯ ಪಿತಾಮಹ ಯಾರನ್ನ ಕರಿತೀವಿ ನಾವು? ಸೊ ಯಾರನ್ನ ಕರಿತೀವಿ ಅಂದಾಗ ರಾಮನಾಥ ಕೃಷ್ಣನ್ ಅವರು ಕರಿತೀವಿ, ಹೌದಾ? ಹಾಗಾದ್ರೆ ಈ ಟೆನ್ನಿಸ್ ಆಟವನ್ನ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಪರಿಚಯ ಆಗಿದ್ದು ಯಾವಾಗ? 1880ರಲ್ಲಿ ಪರಿಚಯ ಆಯಿತು. ಹಾಗಾದ್ರೆ ನಾವು ಭಾರತದಲ್ಲಿ ಏನಪ್ಪ ಟೋಟಲ್ ಎಷ್ಟು ಆಟಗಾರರು ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಅಂದಾಗ ಸುಮಾರು ಏನಪ್ಪ 33ಕ್ಕೂ ಹೆಚ್ಚು 33+ ಇರತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ಗಳು ಭಾರತಕ್ಕೆ ಬಂದಿವೆ. ಹಾಗಾದ್ರೆ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಳ್ತಕ್ಕಂಥ ಆಟಗಾರ ಯಾರಂದಾಗ ಲಿಯಾಂಡರ್ ಪೇಸ್. ಗೊತ್ತಿರಲಿ, ಲಿಯಾಂಡರ್ ಪೇಸ್ ಇವರು ಲಿಯಾಂಡರ್ ಪೇಸ್ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಳ್ತಕ್ಕಂಥ ಭಾರತೀಯ ಆಟಗಾರ. ಹಾಗಾದ್ರೆ ಎಷ್ಟು ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ? 18 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೋಡಿ. ಭಾರತದಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಳ್ತಕ್ಕಂಥ ಆಟಗಾರ ಯಾರು? ಸೊ ಯಾರಂದಾಗ ಲಿಯಾಂಡರ್ ಪೇಸ್ 18. ಹಾಗಾದ್ರೆ ಇವರು ಬಹಳ ಇಂಪಾರ್ಟೆಂಟು. ಇವರ ನೆನಪರ ಭಾರತದ ಯಶಸ್ವಿ ಆಟಗಾರ ಎಂದು ಕರೆಯುತ್ತಾರೆ. ಇನ್ನು ಎರಡನೇ ಇರ್ತಕ್ಕಂಥವ್ರು ಯಾರಂದಾಗ ಎರಡನೇದು ಮಹೇಶ್ ಭೂಪತಿ ಎಷ್ಟು ಅಂದಾಗ 12 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಎರಡನೇ ಆಟಗಾರ. ಹಾಗಾದ್ರೆ ಇವರಿಬ್ಬರು ಜೋಡಿ ಏನದಲ್ಲ ಬಹಳ ಇಂಪಾರ್ಟೆಂಟ್ ನೋಡಿ. ಇವ್ರಿಬ್ರು ಏನಪ್ಪ ಗ್ರೌಂಡ್ ನಲ್ಲಿ ಆಡಕತ್ತಾರೆ ಏನಪ್ಪ ಜನ ಇವ್ರೇನಪ್ಪ ಜನಪ್ರಿಯವಾಗಿ ಏನಂತಂದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಜೋಡಿ ಅಂತ ಕರಿತಿದ್ರು. ಬಹಳ ಇಂಪಾರ್ಟೆಂಟ್ ನೋಡಿ, ಇಂಡಿಯನ್ ಎಕ್ಸ್ಪ್ರೆಸ್ ಜೋಡಿ. ಹಾಗಾದ್ರೆ ಇಂಡಿಯನ್ ಎಕ್ಸ್ಪ್ರೆಸ್ ಜೋಡಿ ಅಂತೇಳಿ ಕರಿತಿದ್ರು. ಅದೇ ಇದಕ್ಕೆ ಜನರು ಕೊಟ್ಟಂತ ನಿಕ್ ನೇಮ್ ಇದು. ಹಾಗಾದ್ರೆ ಈ ಕೆಳಗಿನ ಯಾವ ಆಟಗಾರರನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಜೋಡಿ ಎಂದು ಕರೆಯುತ್ತಾರೆ ಅಂತ ಕ್ವಶನ್ ಆಗುತ್ತದೆ. ಲಿಯಾಂಡರ್ ಪೇಸ್ ಮತ್ತು ಮಹೇಶ್ ಭೂಪತಿ ಅಷ್ಟು ಏನಪ್ಪ ಅಂಡರ್ಸ್ಟ್ಯಾಂಡಿಂಗ್ ಆಟವನ್ನು ಆಡ್ತಾ ಇದ್ರು. ಜನಪ್ರಿಯವಾಗಿ ಏನಪ್ಪ ಇವರನ್ನ ಇಂಡಿಯನ್ ಎಕ್ಸ್ಪ್ರೆಸ್ ಜೋಡಿ ಅಂತ ತಿಳ್ಕೊಂಡು ಕರಿತಾ ಇದ್ರು. ಇನ್ನ ಮೂರನೇದವರು ಯಾರಂದಾಗ ಸಾನಿಯಾ ಮಿರ್ಜಾ ಅವರವರು ಎಷ್ಟು ಅವಾರ್ಡ್ ಅನ್ನೋದಾಗ 6 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ನೋಡಿ, ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಪಡ್ಕೊಳ್ತಕ್ಕಂಥ ಭಾರತೀಯ ಮಹಿಳಾ ಆಟಗಾರ್ತಿ ಯಾರತ್ತ ಕ್ವಶನ್ ಕೇಳಿದ್ರೆ ಅವ್ರು ಯಾರಂದಾಗ ಸಾನಿಯಾ ಮಿರ್ಜಾ ಯಶಸ್ವಿ ಆಟಗಾರ್ತಿ. ಹಾಗಾದ್ರೆ 6 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇನ್ನ ನಾಲ್ಕನೇದವ್ರು ಯಾರಂದಾಗ ರೋಹನ್ ಬೋಪಣ್ಣ. ಹೆಸರು ನಿಮಗೆ ಗೊತ್ತಿದೆ, ರೋಹನ್ ಬೋಪಣ್ಣ. ಹಾಗಾದ್ರೆ 2 ಇರತಕ್ಕಂಥ ಗ್ರ್ಯಾಂಡ್ ಸ್ಲಾಮ್ ಅನ್ನು ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಇವರ ಹೆಸರ ಮೇಲೆ ಒಂದು ದಾಖಲೆ ಇದೆ.
ಯಾವ ದಾಖಲೆಯಿಂದಾಗಿ ಇವ್ರ ಹೆಸರ ಮೇಲೆ? ಇದು ಪುರುಷ ಡಬಲ್ಸ್ನಲ್ಲಿ ಅತಿ ಹಿರಿಯ ವಯಸ್ಸಿನ ಆಟಗಾರ. ಪುರುಷ ಡಬಲ್ಸ್ನಲ್ಲಿ ಟೆನ್ನಿಸ್ನಲ್ಲಿ ಪುರುಷ ಡಬಲ್ಸ್ ಆಡ್ತಾರೆ. ಪುರುಷ ಡಬಲ್ಸ್ನಲ್ಲಿ ಗೆದ್ದಂಥ ಅತ್ಯಂತ ಹಿರಿಯ ಆಟಗಾರ ಯಾರು ಅಂದಾಗ ರೋಹನ್ ಬೋಪಣ್ಣರವರು ಅದರ 2 ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವು ನಿಮಗೆ ಗೊತ್ತಿರಲಿ. ಹಾಗಾದರೆ ಈ ಒಂದು ಏನಪ್ಪಾರೆ ಲಿಯಾಂಡರ್ ಪೇಸ್ ಅವರು ಏನಪ್ಪ 1996ರಲ್ಲಿ ಏನಪ್ಪಾರೆ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕಂಚಿನ ಪದಕವನ್ನು ಪಡ್ಕೊಳ್ತಕ್ಕಂಥದ್ದು ನೋಡಿ. ಅದರ ಭಾರತದಿಂದ ಮೊಟ್ಟ ಮೊದಲಿಗೆ ಯಾವ ಆಟಗಾರ ಒಲಿಂಪಿಕ್ನಲ್ಲಿ ಕಂಚಿನ ಪದಕವನ್ನು ಪಡ್ಕೊಂಡಿದ್ದಾರೆ ಅಂದಾಗ ಲಿಯಾಂಡರ್ ಪೇಸ್ ಅವರು ಪಡ್ಕೊಂಡಿದ್ದಾರೆ. 1996ರಲ್ಲಿ ಅಕ್ಲಾಂಡದಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಲಿಯಾಂಡರ್ ಪೇಸ್ ಅವರು ಕಂಚಿನ ಪದಕವನ್ನು ಪಡ್ಕೊಳ್ತಕ್ಕಂಥ ಏಕೈಕ ಭಾರತೀಯ ಆಟಗಾರ. ಹಾಗಾದರೆ ಇದು 1996. ಇದನ್ನು ನಾವು ನೆನಪಿಡಬೇಕು. ಇದು ಏನೋ ಇಂಪಾರ್ಟೆಂಟ್ ಇರ್ತಕ್ಕಂಥ ಭಾರತೀಯ ಲಿಸ್ಟನ್ನು ತೆಗೆದುಕೊಂಡ್ರೆ ಅದರ ಭಾರತೀಯ ಆಟಗಾರರಲ್ಲಿ 33ಕ್ಕೆ ಹೆಚ್ಚು ಅವಾರ್ಡನ್ನು ಪಡ್ಕೊಂಡಿದ್ದಾರೆ. ಲಿಯಾಂಡರ್ ಪೇಸ್ 18, ಮಹೇಶ್ ಭೂಪತಿ 12, ಸಾನಿಯಾ ಮಿರ್ಜಾ 6, ರೋಹನ್ ಬೋಪಣ್ಣ 2 ಇವರ ನಮ್ಮ ಭಾರತೀಯ ಟೆನ್ನಿಸ್ ಆಟಗಾರರು. ಹಾಗಾದ್ರೆ ಇವರಲ್ಲದೆ ಇನ್ನೂ ಸಾಕಷ್ಟು ಆಟಗಾರಿದ್ದಾರೆ. ಆ ಆಟಗಾರ ಹೆಸರು ಹೇಳ್ಬೇಕಾದ್ರೆ ಏನಪ್ಪ? ವಿಜಯ್ ಅಮೃತರಾವ್, ನೆಕ್ಸ್ಟ್ ಆನಂದ್ ಅಮೃತರಾವ್, ರಾಮನಾಥ ಕೃಷ್ಣನ್, ನೆಕ್ಸ್ಟ್ ರಮೇಶ್ ಕೃಷ್ಣನ್. ಇವೆಲ್ಲ ಏನಪ್ಪ ಕ್ವಶನ್ ಅನ್ನ ಕೇಳಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವೆರಡನ್ನ ಯಾಕೆ ಬರಿತಾ ಇದ್ದೀನಿ ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್. ಏನಪ್ಪ ಇವರೆಲ್ಲ ಬ್ರದರ್ಸ್ ಇರ್ತಕ್ಕಂಥವ್ರು. ಇವ್ರು ಏನಪ್ಪ ವಿಜಯ್ ಮತ್ತು ಆನಂದ್ ಇರ್ತಕ್ಕಂಥ ಅಮೃತರಾವ್ ಬ್ರದರ್ಸ್ ಇರ್ತಕ್ಕಂಥ ಯಾವ ಆಟಕ್ಕೆ ಸಂಬಂಧಪಟ್ಟಿದ್ದಾರೆ ಕ್ವಶನ್ ಕೇಳ್ತಾರೆ. ಅದಕ್ಕೆ ನೀವು ಟೆನ್ನಿಸ್ ಆಟ ತಿಳ್ಕೊಂಡು ನಿಮಗೆ ಬರಬೇಕು. ರಾಮನಾಥ್ ಕೃಷ್ಣನ್ ಮತ್ತು ರಮೇಶ್ ಕೃಷ್ಣನ್ ಈ ಕೆಳಗಿನ ಜೋಡಿ ಯಾವ ಆಟಕ್ಕೆ ಸಂಬಂಧಿಸಿದೆ ಅಂದಾಗ ಇದು ಟೆನ್ನಿಸ್ ಆಟಕ್ಕೆ ಸಂಬಂಧಿಸಿದೆ. ಇವು ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ ಆಗ್ತಾ ಹೋಗ್ತವೆ. ಹಾಗಾದರೆ ಲಾಸ್ಟ್ ಪಾಯಿಂಟ್ ಇರ್ತಕ್ಕಂಥ ಏನಪ್ಪ ಇದರ ಟೆನ್ನಿಸ್ನಲ್ಲಿ ನೀವು ನೋಡ್ಕೋಬೇಕಾಗಿದ್ದು ಟೆನ್ನಿಸ್ಗೆ ಕೊಡ್ತಕ್ಕಂಥ ಪ್ರಮುಖ ಕಪ್ಗಳು. ಕಪ್ಸ್ ಗಿವನ್ ಟು ದ ಟೆನ್ನಿಸ್ ಆಟಕ್ಕೆ ಕೊಡ್ತಕ್ಕಂಥ ಕಪ್ಗಳಲ್ಲಿ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಡೇವಿಸ್ ಕಪ್, ಬಹಳ ಇಂಪಾರ್ಟೆಂಟು. ಹಾಗಾದರೆ ಡೇವಿಸ್ ಕಪ್ಪು ಇದನ್ನ ಪುರುಷರ ಶ್ರೇಷ್ಠ ಆಟ ಅಂತ ಕರಿತೀವಿ ನಾವು. ಇದನ್ನ ಪುರುಷರ ಆಟ ನೋಡಿ. ಪುರುಷರ ಟೆನ್ನಿಸ್ ಆಟ ಎಂದು ಕರೆಯುತ್ತೇವೆ. ಅದರ ಕ್ವಶನ್ ಕೇಳ್ತಾನೆ, ಈ ಕೆಳಗಿನ ಯಾವ ಕಪ್ಪನ್ನ ಪುರುಷರ ಟೆನ್ನಿಸ್ ಆಟವೆಂದು ಕರೆಯುತ್ತಾರೆ ಅಂದಾಗ ಇದೊಂದು ಕ್ವಶನ್ ಆಗಿದೆ. ಡೇವಿಸ್ ಕಪ್ಪನ್ನ ಇದನ್ನ ಟೆನ್ನಿಸ್ನ ವರ್ಲ್ಡ್ ಕಪ್ ಎಂದು ಕರೆಯುತ್ತಾರೆ. ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ಯಾವ ಕಪ್ಪನ್ನ ಟೆನ್ನಿಸ್ನ ವರ್ಲ್ಡ್ ಕಪ್ ಎಂದು ಕರೆಯುತ್ತಾರೆ ಅಂದಾಗ ಡೇವಿಸ್ ಕಪ್ಪನ್ನ ಟೆನ್ನಿಸ್ನ ವರ್ಲ್ಡ್ ಕಪ್ ಎಂದು ಕರೆಯುತ್ತಾರೆ. ಇದನ್ನ ಪುರುಷರ ಟೆನ್ನಿಸ್ ಆಟವೆಂದು ಕರೆಯುತ್ತೇವೆ. ಹಾಗಾದ್ರೆ ನಮ್ಮ ಭಾರತ ಏನಾದರೂ ಡೇವಿಸ್ ಕಪ್ಪನ್ನು ಗೆದ್ದುಕೊಂಡಿದೆಯಾ? ಹಾಗಾದ್ರೆ ಭಾರತ ಏನಪ್ಪ ಸಾಕಷ್ಟು 1966ರಲ್ಲಿ ಏನಪ್ಪ ಫೈನಲ್ ಹೋಗಿದೆ, 1974ರಲ್ಲಿ ಫೈನಲ್ ಹೋಗಿದೆ, 1987ರಲ್ಲಿ ಕೂಡ ಫೈನಲ್ ಹೋಗಿದೆ. ಆದರೂ ಕೂಡ ಏನಪ್ಪ ಸ್ವಲ್ಪದರಲ್ಲೇ ಮಿಸ್ ಆಗಿ ಕಪ್ಪು ನಮ್ಮ ಭಾರತಕ್ಕೆ ಲಭಿಸಿಲ್ಲ. ಇದು ಇನ್ನು ಎರಡನೇ ಕಪ್ ಯಾವುದಂದಾಗ ATF ಕಪ್ ಇದೆ, WTA ಕಪ್ಪು. ಹಾಗಾದ್ರೆ ಯುನೈಟೆಡ್ ಕಪ್ ಇದೆ, ಹಾಗಾದ್ರೆ ಟೆನ್ನಿಸ್ಗೆ ಕೊಡ್ತಕ್ಕಂಥ ಪ್ರಮುಖ ಕಪ್ಗಳಲ್ಲಿ ಡೇವಿಸ್ ಕಪ್ ಬಹಳ ಇಂಪಾರ್ಟೆಂಟು. ಹಾಗಾದ್ರೆ ಈ ಟೆನ್ನಿಸ್ನ ಯಾವ ಕಪ್ಪನ್ನು ಟೆನ್ನಿಸ್ನ ವರ್ಲ್ಡ್ ಕಪ್ ಎಂದು ಕರೆಯುತ್ತಾರೆ ಅಂದಾಗ ಡೇವಿಸ್ ಕಪ್ಪು. ಹಾಗಾದ್ರೆ ATF ಕಪ್ ಕೊಡ್ತಾರೆ, WTA ಕಪ್ ಕೊಡ್ತಾರೆ, ಯುನೈಟೆಡ್ ಕಪ್ ಕೊಡ್ತಾರೆ. ನೆಕ್ಸ್ಟ್ ಇರ್ತಕ್ಕಂಥದ್ದು ಇವು 4 ಗ್ರ್ಯಾಂಡ್ ಸ್ಲಾಮ್ಗಳನ್ನ ಕೊಡ್ತಾರೆ. ಇದು ನಿಮಗೆ ಟೋಟಲ್ ಇರ್ತಕ್ಕಂಥ ಓವರ್ ಆಲ್ ಆಗಿ ಟೆನ್ನಿಸ್ಗೆ ಸಂಬಂಧಪಟ್ಟಂಗ ಎಲ್ಲ ಕೂಡ ಇರ್ತಕ್ಕಂಥ ಮಾಹಿತಿ. ಹಾಗಾದ್ರೆ ಇದು ಟೆನ್ನಿಸ್ನ ಇರ್ತಕ್ಕಂಥ 4 ಗ್ರ್ಯಾಂಡ್ ಸ್ಲಾಮ್ಗಳು. ಅದರಲ್ಲಿ ಭಾರತೀಯರ ಸಾಧನೆ ಏನು? ಹಾಗಾದ್ರೆ 2025ರಲ್ಲಿ ಯಾರ್ಯಾರು ಗೆದ್ಕೊಂಡ್ರು? ಹಾಗಾದ್ರೆ 2026ರಲ್ಲಿ ರೀಸೆಂಟ್ ಆಗಿ ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಕಪ್ ಅನ್ನ ಗೆದ್ಕೊಂಡವ್ರು ಯಾರು? ಎಲ್ಲ ಇರ್ತಕ್ಕಂಥ ಸಂಪೂರ್ಣ ಇರ್ತಕ್ಕಂಥ ಟೆನ್ನಿಸ್ ಮಾಹಿತಿ ನಾನು ಒಂದೇ ವಿಡಿಯೋದಲ್ಲಿ ನಿಮಗೆ ಕೊಟ್ಟಿದ್ದೇನೆ. ತಾವೇನಪ್ಪ ಇದನ್ನ ಕಂಪ್ಲೀಟ್ ಇರ್ತಕ್ಕಂಥ ವಿಡಿಯೋವನ್ನು ನೋಡಿಕೊಂಡು ನೀವು ನೋಟ್ ಮಾಡ್ಕೊಂಡು ಏನಾದರೂ ಓದಿದ್ರೆ ಡೆಫಿನೆಟ್ ಆಗಿ ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ನಾನು ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು.